स्थितो मदङ्गेषु स्वतन्त्रो व्याप्तवान् हरिः स विष्णुश्च स्वतन्त्रं मां स्वेच्छया वर्तयत्यजः स्वात्मनस्तस्य पूजा स्युः मनोवाक्कायवृत्तयः मम इताः इति कर्तारमुद्देश्यं च हरिं स्मरेत् व्यासाय भवनाशाय शरीशाय गुणराशये हृद्याय शुद्धविद्याय मध्वाय च नमो नमः। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयास्तान् नमस्ते गुरून् मम। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जनमुदीरये स्वस्त्यस्तु। हरिः ओं हरिः ओं हरिः ओं। ಮನುಷ್ಯನ ಸಾಧನೆಗೆ ಮತ್ತು ತನ್ನ ಇಂದ್ರಿಯಗಳನ್ನು ತನ್ನ ವಶದಲ್ಲಿ ಇಟ್ಟುಕೊಳ್ಳಬೇಕಾದರೆ ಅಂದರೆ ವೈರಾಗ್ಯಕ್ಕಾಗಿ ಅಂತ ಅರ್ಥ. ಆ ವೈರಾಗ್ಯದಿಂದಲೇ ಸಾಧನೆ ಇದು ಸಂಪೂರ್ಣವಾಗ್ತದೆ. ಅಂತಹ ವೈರಾಗ್ಯಕ್ಕಾಗಿ ಅನೇಕ ತರಹದ ವ್ರತಗಳನ್ನು ಸ್ಮೃತಿಗಳಲ್ಲಿ ವಿಧಾನ ಮಾಡಿದ್ದಾರೆ. ಆ ವ್ರತಗಳನ್ನು ಆಚರಣೆ ಮಾಡುವ ಉದ್ದೇಶ ಒಂದೇ, ಭಗವಂತನಲ್ಲಿ ಭಕ್ತಿ ಬೆಳಿಬೇಕು, ಅಭಿವೃದ್ಧವಾಗಬೇಕು. ನಮ್ಮ ಇಂದ್ರಿಯಗಳು ಬೇರೆ ಬೇರೆ ವಿಷಯಗಳಲ್ಲಿ ಆಸಕ್ತವಾಗಬಾರದು, ಹೋಗಬಾರದು. ವಿಷಯಗಳನ್ನು ಅನುಭವಿಸುವಾಗಲೂ ಸಹ ದೇವರ ಸ್ಮರಣೆ ಇರಬೇಕು. ಏಕೆಂದರೆ ಎಲ್ಲ ವಿಷಯಗಳನ್ನು ಬಿಟ್ಟು ಇರೋದು ಸರ್ವಥಾ ಸಾಧ್ಯ ಇಲ್ಲ. ಆ ತರಹದ ಪ್ರಾರಬ್ಧ ಅದು ಅಸಾಧ್ಯವೇ. ಎಲ್ಲ ವಿಷಯಗಳನ್ನು ಪರಿತ್ಯಾಗ ಮಾಡಿ ಕೇವಲ ಪರಮಾತ್ಮನಲ್ಲಿ ಆಸಕ್ತನಾಗಿ ಇರೋದು ಇದು ಸರ್ವಥಾ ಸಾಧ್ಯ ಇಲ್ಲ ಅನ್ನೋದಕ್ಕಾಗಿಯೇ ಆರಣ್ಯಕಾಚಾರ್ಯ ಹೇಳ್ತಾರೆ, ಯತ್ರ ಯತ್ರ ನನ್ನ ಮನಸ್ಸು ಹೋಗ್ತದೋ ಗತಿಸ್ತವೇಶ್ವರ ತತ್ರ ತತ್ರ ಪದಾಂಬುಜಂ. ಯತ್ರ ಯತ್ರ ಗತಿ, ನನ್ನ ಮನಸ್ಸು ಎಲ್ಲೆಲ್ಲಿ ಹೋಗ್ತದೆ ಅಲ್ಲಲ್ಲಿ ನೀನಿರು, ನೀನು ಬಂದಿರು ಅಂತ ಅವರು ಪ್ರಾರ್ಥನೆ ಮಾಡ್ತಾರೆ. ಹೀಗಾಗಿ ವಿಷಯಗಳ ಭೋಗವನ್ನು ಶಾಸ್ತ್ರ ಸರ್ವಥಾ ನಿಷೇಧ ಮಾಡೋದಿಲ್ಲ. ಆಚಾರ್ಯರೇ ಹೇಳ್ತಾರೆ, ಕುರು ಭುಂಕ್ಷ್ವ, ಯೋಗ್ಯವಾದ ಕರ್ಮಗಳನ್ನು ನಾವು ಮಾಡಬೇಕು. ಅದಕ್ಕೆ ತಕ್ಕುದಾದ ಭೋಗವನ್ನು ಮಾಡಿದಾಗ, ವಿಹಿತವಾದ ಭೋಗವನ್ನು ಮಾಡಿದಾಗ ಆ ಭೋಗದಿಂದ ಯಾವುದೇ ತರಹದ ಪಾಪ ಬರೋದಿಲ್ಲ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅನ್ನೋದಕ್ಕಾಗಿ ವಿಶಿಷ್ಟವಾದ ವ್ರತಗಳನ್ನು ಮಾಡ್ತಾ ಮನುಷ್ಯ ತನ್ನ ಮನಸ್ಸನ್ನು ಭಗವಂತನಲ್ಲಿ ತೊಡಗಿಸಿಕೊಳ್ಳಬೇಕು ಅನ್ನೋದೇ ಈ ಎಲ್ಲ ವ್ರತಗಳ ಮೂಲ ಉದ್ದೇಶ. ಅದರಲ್ಲಿ ಚಾತುರ್ಮಾಸ್ಯ ಪ್ರಾರಂಭವಾಯಿತು ಅಂತಂದರೆ ಮುಗಿದೋಯ್ತು. ಅನೇಕ ವ್ರತಗಳು ವರಾಹ ಪುರಾಣದ ಚಾತುರ್ಮಾಸ್ಯ ಮಹಾತ್ಮದಲ್ಲಿ ಅಂತೂ ಬಹಳ ವಿಶಿಷ್ಟವಾಗಿ ಹೇಳ್ತಾರೆ. ಎಷ್ಟೆಷ್ಟು ಸಾಧ್ಯ ಆಗ್ತದೆ ಅಷ್ಟಷ್ಟು ವ್ರತಗಳನ್ನು ಈ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಮಾಡ್ರಿ ಅಂತ ತಿಳಿಸ್ತಾರೆ. ಮೊಟ್ಟ ಮೊದಲಿಗೆ ಶಾಸ್ತ್ರದಲ್ಲಿ ಹೇಳಿದಂತೆ ಜಿತಂ ಸರ್ವಂ ಜಿತೆ ರಸೆ. ನಮ್ಮ ನಾಲಿಗೆಯನ್ನು ಹತೋಟಿಯಲ್ಲಿ ಇಟ್ಟುಕೊಂಡ್ರೆ ಎಲ್ಲ ಇಂದ್ರಿಯಗಳು ನಮ್ಮ ಅಧೀನವಾಗಿ ಇರ್ತದೆ. ನಾಲಿಗೆಯ ಚಪಲ, ಜಿಹ್ವಾ ಚಾಪಲ್ಯ, ಅದೇ ಬಹಳ ದೊಡ್ಡದಾದ ದೋಷ. ಆ ಜಿಹ್ವಾ ಚಾಪಲ್ಯವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕಾಗೇನೆ ಈ ವ್ರತಗಳು. ಮೊಟ್ಟ ಮೊದಲಿಗೆ ಆ ಹುಳಗಳಿರ್ತದೆ, ಅವೆಲ್ಲ ಬೇರೆ ಬೇರೆ ಕಾರಣಗಳು. ಕೆಲವರಂತಾರೆ ಈಗಂತೂ ಮಳೆನೇ ಬರೋದಿಲ್ಲ ಅಂದರೆ ಹುಳ ಎಲ್ಲಿರ್ತದೆ, ಇರೋದೇ ಇಲ್ಲ. ಹೀಗಾಗಿ ನಾವು ವ್ರತ ಯಾಕೆ ಮಾಡಬೇಕು ಇದಕ್ಕೆ ಸರಿಯಾಗಿ ವ್ರತ ಮಳೆಗಳು ಬೀಳ್ತಿದ್ವು, ಮಳೆ ಬರ್ತವೆ, ಹುಳಗಳೆಲ್ಲ ಆ ಪದಾರ್ಥದಲ್ಲಿ ಇರ್ತಿದ್ವು ಅನ್ನೋದಕ್ಕಾಗಿ ಮಾಡ್ತಿದ್ರು. ಈಗ ವ್ಯತ್ಯಾಸ ಆಗಿದೆಯಲ್ಲ, ಮಳೆ ಬರೋದೇ ಇಲ್ಲ, ಯಾಕೆ ಚಾತುರ್ಮಾಸ್ಯ ವ್ರತ, ಯಾಕೆ ಇಷ್ಟೆಲ್ಲ ವ್ರತಗಳು ಅಂತ ಹೇಳ್ತಾರೆ. ಶಾಖವ್ರತ ಯಾಕೆ ಅಂತ ಕೇಳ್ತಾರೆ. ಆದರೆ ಹಾಗೆಲ್ಲ ಏನಲ್ಲ, ಅತೀ ಮುಖ್ಯವಾಗಿ ಈ ವ್ರತಗಳನ್ನು ವಿಧಾನ ಮಾಡಿದ್ದು ಜಿಹ್ವಾ ಚಾಪಲ್ಯವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕಾಗಿ. ನಮ್ಮ ನಾಲಿಗೆ ಎಲ್ಲವೂ ಬೇಕು ಅಂತ ಅಂಥ ನಾಲಿಗೆಗೆ ಇದು ಬೇಡ ಇದು ಬೇಡ ಇದು ಬೇಡ ಅಂತ ಕಲಿಸೋದು. ಸಣ್ಣ ಮಕ್ಕಳಿಗೆ ಕಲಿಸ್ತೀವಲ್ಲ ನಾವು, ಮಕ್ಕಳಿಗೆ ಕಲಿಸ್ತೇವೆ, ಆದರೆ ನಮ್ಮ ಇಂದ್ರಿಯಗಳಿಗೆ ಕಲಿಸ್ಕೊಳ್ಳಿಕ್ಕೆ ನಾವು ತಯಾರಾಗೋದಿಲ್ಲ. ಕಣ್ಣು ಬೇರೆ ಕಡೆಗೆ ನೋಡ್ತಾ ಇದೆ ಅಂತ ಅಂದರೆ ಅದರಿಂದ ತಿರುಗಿಸ್ಕೊಳ್ಬೇಕು ಕಣ್ಣನ್ನು. ಬೇಡ, ನೋಡಬೇಡ, ತಿನ್ನಬೇಕು ಅಂತ ಅನ್ನಿಸ್ತಾ ಇರ್ತದೆ ನಾಲಿಗೆಗೆ. ಪೂರ್ಣ ನಾಲಿಗೆ ಸತ್ತೋಗ್ಬಿಟ್ಟಿದೆ ಅಂತ ಅಂತೇವೆ. ಒಂದು 15 ದಿವಸ ಆಯಿತು ಅಂದರೆ ಮುಗೀತು. ಹೊರತಾಗಿ 15 ದಿವಸ ಆಯಿತು ಅಂದರೆ ಏನು ಮಾಡೋಣ, ನಾಲಿಗೆ ಸತ್ತೋಗ್ಬಿಟ್ಟಿದೆ, ಏನೋ ಗೊತ್ತಾಗ್ತಾ ಇಲ್ಲ ಅಂತ. ಇಲ್ಲಿ ನಾವೇನೇ ಅಂದ್ಕೊಳ್ಳೋಣ, ಆದರೂ ಅಷ್ಟಾದರೂ ಮಾಡ್ತೀವಲ್ಲ, ಅದಾದರೂ ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಮಾಡೋದರಿಂದ ಆ ಇಂದ್ರಿಯಗಳು ನಮ್ಮ ವಶ ಆಗ್ತದೆ, ನಮ್ಮ ಅಧೀನ ಆಗ್ತದೆ. ನಾವು ಒಂಥರಹದ ಆಧಿಪತ್ಯವನ್ನು ತೋರಿಸಿದ ಹಾಗೆ.
ನಾವು ಹೇಳಿದ ಹಾಗೆ ನಮ್ಮ ಇಂದ್ರಿಯಗಳು ಕೇಳ್ತವೆ. ನೋಡಬೇಡ, ನೋಡೋದಿಲ್ಲ. ತಿನ್ನಬೇಡ ಅಂತ ನನ್ನ ನಾಲಿಗೆಗೆ ಹೇಳಿದರೆ ತಿನ್ನೋದಿಲ್ಲ. ನಮ್ಮ ಇಂದ್ರಿಯಗಳಿಗೆ ನಾವು ಪಾಠವನ್ನು ಕಲಿಸ್ಕೊಳ್ಳೋದು, ಅಭ್ಯಾಸ ಮಾಡಿಸೋದು ಅನ್ನೋದಕ್ಕಾಗಿ, ಮುಖ್ಯವಾಗಿ ಆ ಇಂದ್ರಿಯಗಳನ್ನು ನಮ್ಮ ಅಧೀನದಲ್ಲಿ ಇಟ್ಕೊಳ್ಳೋದಕ್ಕಾಗಿ ಈ ಎಲ್ಲ ವ್ರತಗಳನ್ನು. ಅದಕ್ಕಿಂತಲೂ ಮಿಗಿಲಾಗಿ ಆ ಇಂದ್ರಿಯಗಳನ್ನು ನಮ್ಮ ವಶದಲ್ಲಿ ಮುಂದೇನು, ಇಂದ್ರಿಯಗಳನ್ನು ವಶದಲ್ಲಿ ಇಟ್ಕೊಂಡಿವಿ, ಮುಂದೇನು ಅಂದರೆ ಭಗವಂತನಲ್ಲಿ ನಮ್ಮ ಮನಸ್ಸು ತೊಡಗಬೇಕು. ನಿಜವಾಗಿ ಇದು ಯಾವುದು ಬೇಡ ನನಗೆ, ಭಗವಂತ ನಿಜವಾಗಿ ಬೇಕಾದವನು. ಎಲ್ಲ ಬಿಟ್ಟು ನಾನಿರಬಹುದು. ದಾಸರ ಹೇಳ್ತಾರಲ್ಲ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಏನೆಲ್ಲ ಬಿಡಬಹುದು, ಬೇಕಂತ ಬಿಡಬಹುದು, ಆದರೆ ಭಗವಂತನ ಪಾದಕಮಲಗಳನ್ನು ಬಿಟ್ಟು ಇರಲಿಕ್ಕೆ ನನ್ನ ಕಡೆಯಿಂದ ಆಗೋದಿಲ್ಲ ಅನ್ನೋ ಭಾವನೆ ನಮ್ಮ ಮನಸ್ಸಿಗೆ ದೃಢ ಆಗ್ತಾ ಹೋಗೋದು. ಹಾಗಾದರೆ ಶಾಖ ಬಿಟ್ಟರೆ ನಾನು ಇರ್ತೇನೆ, ಹಾಲು ಬಿಟ್ಟರೂ ಇರ್ತೇನೆ, ಮೊಸರು ಬಿಟ್ಟರೂ ಇರ್ತೇನೆ, ದ್ವಿದಳ ಬಿಟ್ಟರೂ ನಾನು ಇರ್ತೇನೆ, ಎಲ್ಲವನ್ನೂ ಬಿಟ್ಟು ಇರ್ತೇನೆ ಉಪವಾಸ ಮಾಡಿ. ಆದರೆ ದೇವರನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯ ಆಗ್ತದೋ? ಅದು ಸರ್ವಥಾ ಸಾಧ್ಯವಾಗೋದಿಲ್ಲ. ಅದನ್ನು ನಮ್ಮ ಮನಸ್ಸಿಗೆ ಕಲಿಸ್ಬೇಕು. ಅಮ್ಮನ ಬಿಟ್ಟು ನಾನು ಇರೋದಿಲ್ಲ, ಅಪ್ಪ ಅಮ್ಮನ ಬಿಟ್ಟು ಅಂತ ಮಕ್ಕಳು ಅಂತವೆ. ಹಾಗೆ ನಾವು ಅನ್ಬೇಕು, ದೇವರನ್ನು ಬಿಟ್ಟು ಸರ್ವಥಾ ನಾನಿರ್ಲಿಕ್ಕೆ ತಯಾರಾಗೋದಿಲ್ಲ, ಇವೆಲ್ಲ ಬಿಟ್ಟಿರ್ತೇನೆ, ಆದರೆ ದೇವರನ್ನು ಬಿಟ್ಟು ಮಾತ್ರ ಇರಲಿಕ್ಕೆ ಆಗೋದಿಲ್ಲ. ಅದು ನಮ್ಮ ಮನಸ್ಸಿಗೆ ಕಲಿಸ್ಕೊಳ್ಬೇಕು. ಇದೇ ವ್ರತಗಳ ಪ್ರಧಾನವಾದ ಉದ್ದೇಶ. ದೇವರಲ್ಲಿ ಮನಸ್ಸು ಆಸಕ್ತ ಆಗಬೇಕು. ಏನಕ್ಕೇನ ಪ್ರಕಾರ ಏನು ಮಾಡ್ತೀರಿ ಮಾಡಿರಿ, ಅದಕ್ಕಾಗಿ ಯಾವ ತರಹದ ಅಭ್ಯಾಸವನ್ನು ಮಾಡ್ತೀರಿ ಮಾಡಿಕೊಳ್ಳ್ರಿ. ಆದರೆ ಮನಸ್ಸು ಹಂತ ಹಂತವಾಗಿ ಸ್ವಲ್ಪವಾಗಿ ಆಗೋದಿಲ್ಲ, ಸ್ವಲ್ಪವಾಗಿ ಅಲ್ಲ, ಸ್ವಲ್ಪನೇ ಆಗ್ತದೆ. ನಾವು ಏನು ವ್ರತ ಉಪವಾಸ ಏಕಾದಶಿ ಏನು ಮಾಡಿದ್ರು ಮತ್ತೆ ನಮ್ಮ ಮನಸ್ಸು ದೇವರಲ್ಲಿ ಹೋಗೋದು ಅಷ್ಟೇ. ನಮ್ಮ ಯೋಗ್ಯತೆ ಅಷ್ಟೇ ಇದೆ, ಬಹಳ ಏನಿಲ್ಲ. ಇನ್ನು ವಾಯುದೇವರೇ ರುದ್ರದೇವರೇ ಅಖಂಡವಾಗಿ ಭಗವಂತನಲ್ಲಿ ಮನಸ್ಸನ್ನು ಇಡಲಿಕ್ಕೆ ಅಲ್ಲ. ನನ್ನ ಪ್ರಕಾರ ನಮಗನಿಸೋದು, ಒಂದು ದಿವಸಕ್ಕೆ ಒಂದು ಕ್ಷಣ ನಿರ್ವ್ಯಾಜವಾಗಿ ದೇವರಲ್ಲಿ ಮನಸ್ಸು ಹೋದರೂ ಸಾಕು, ನಿಜವಾಗಿ ನಮ್ಮ ಜೀವನ ಸಾರ್ಥಕ ಆದ ಆ ದಿವಸ. ಒಂದು ದಿವಸದಲ್ಲಿ ಆಗೋದಿಲ್ಲ. 1 ಗಂಟೆ ಮಾಡ್ತೇನೆ, 2 ಗಂಟೆ ಮಾಡ್ತೇನೆ, 4 ಗಂಟೆ ಮಾಡ್ತೇನೆ, ಪಾರಾಯಣ ಮಾಡ್ತೇವೆ, ನಿಜವಾಗಿ ಬಹಳ ಆಶ್ಚರ್ಯ ಆಗ್ತದೆ. ಇಡೀ ದಿವಸ ಕೂತು ತಾತ್ಪರ್ಯ ನಿರ್ಣಯ ಭಾಗವತ ಮುಗಿಸ್ಬೋದು. ಆದರೆ ಮುಗಿಸಿದ್ದೇವೆ ನಿಜ, ಸತ್ಕಾಲಕ್ಷೇಪ ಆಯಿತು, ಇಲ್ಲಂತೇನಲ್ಲ. ಆದರೆ ನಮ್ಮ ಮನಸ್ಸು ನಿರ್ವ್ಯಾಜವಾಗಿ ಭಕ್ತಿಯಿಂದ ಭಗವಂತನನ್ನು ಎಷ್ಟೊತ್ತು ಸ್ಮರಣೆ ಮಾಡಲಿಕ್ಕಾಗ್ತದೆ? ಅಷ್ಟೊತ್ತು ಪ್ರಯತ್ನ ಮಾಡಿದರೆ ಒಂದು ಕ್ಷಣ ಭಗವಂತನಲ್ಲಿ ಮನಸ್ಸು ಬರ್ತದೆ, ಮೈ ರೋಮಾಂಚನ ಆಗ್ತದೆ, ಆನಂದ ಆಗ್ತದೆ, ಮುಗಿದೋಗ್ಬಿಡ್ತದೆ ಅಷ್ಟೇ. ಆ ಒಂದು ಕ್ಷಣಕ್ಕಾಗಿ ಇಷ್ಟೆಲ್ಲ ಸತ್ಕಾಲಕ್ಷೇಪವನ್ನು ಮಾಡಲೇಬೇಕು ಅಂತ ಹೇಳ್ತಾರೆ. ದೇವರ ಅಪರೋಕ್ಷ ಆಗೋದು ಅಷ್ಟೇನೆ. ಏನು ಎಷ್ಟೊತ್ತು ಅಖಂಡ ನೋಡ್ತಾ ಕೊಡ್ತೀವೇನು? ಸರ್ವಥಾ ಇಲ್ಲ. ಬಹುಶಃ ಅದರ ಅಭ್ಯಾಸ ಮಾಡಿಸ್ತಾ ಇದ್ದಾನೆ ಇಲ್ಲಿ ತಿರುಪತಿ ತಿಮ್ಮಪ್ಪ ನಮಗೆ. ಭಗವಂತನ ಅಪರೋಕ್ಷ ಜ್ಞಾನ ಆದರೆ ಇದಕ್ಕಿಂತಲೂ ಸೂಕ್ಷ್ಮವಾದ ಸಮಯದಲ್ಲಿ ದೇವರ ಅಪರೋಕ್ಷ ಜ್ಞಾನ ಮಿಂಚಿನಂತೆ ಬಂದು ಹೋಗ್ತದೆ ಅಂತ ಹೇಳ್ತಾರೆ. ಅದು ಏನು ಕಾಣಿಸ್ತದೋ ಏನು ಬಿಡುತ್ತದೋ ಈಗಂತೂ ಅರ್ಥವಾಗೋದಿಲ್ಲ. ಆದರೆ ಅದು ದೇವರ ಭಗವಂತನ ಅಚಿಂತ್ಯದ್ಭುತ ಶಕ್ತಿ. ಅಷ್ಟೇ ಕ್ಷಣದಲ್ಲಿ ಲವದಲ್ಲಿ ದೇವರು ತನ್ನ ರೂಪವನ್ನು ಸಮಗ್ರವಾಗಿ ನಮಗೆ ಎಷ್ಟು ತೋರಿಸ್ಬೇಕೋ ಅಷ್ಟು ತೋರಿಸ್ತಾನೆ, ಬಿಡಿಸಿಬಿಡ್ತಾನೆ. ಮತ್ತೆ ಆ ತರಹ ಮತ್ತೆ ಅಪರೋಕ್ಷ ಜ್ಞಾನ ಆದಾಗಲೆಲ್ಲ ಹಾಗೆ ಆಗ್ತದೆ ಅಂತ ಹೇಳ್ತಾರೆ. ಅಂತೂ ದೇವರ ಅಪರೋಕ್ಷ ಆದಾಗ ಅಷ್ಟೇ ಕ್ಷಣ ಭಗವಂತ ಕಾಣಿಸಿಕೊಳ್ತಾನೆ, ಹೋಗ್ಬಿಡ್ತಾನೆ. ಅಷ್ಟಕ್ಕಾಗಿ ಇಷ್ಟೆಲ್ಲ ಜೀವನ ನಾವು ದೇವರಿಗಾಗಿ ಭಗವಂತನಿಗಾಗಿ ಮುಡುಪಿಡಬೇಕು, ವ್ರತೋಪವಾಸಗಳನ್ನು ಮಾಡಬೇಕು ಅಂತ ಅಂತಾರೆ. ಯಾವ ಪುರಾಣ ನನಗೆ ಲಕ್ಷ್ಯಕ್ಕಿಲ್ಲ. ಒಂದು ಸುಂದರವಾದ ಮಾತು ಬಂದಿದೆ. ಎಷ್ಟೆಲ್ಲ ರೋಗಗಳಿವೆ ನಮಗೆ, ನಾನಾ ತರಹದ ರೋಗಗಳಿವೆ. ಯಾಕೆ ಆ ರೋಗಗಳು ಬರ್ತದೆ ಅಂತ ಅಂದರೆ ಪುರಾಣ ಹೇಳ್ತದೆ, ವ್ರತೋಪವಾಸೈಹಿ ಯೈಹಿ ವಿಷ್ಣು ನಾಣ್ಯ ಜನ್ಮನಿತೋಷಿತಃ. ವ್ರತೋಪವಾಸಗಳನ್ನು ಮಾಡಿ ಭಗವಂತನನ್ನು ಸಂತೋಷಪಡಿಸಬೇಕು ಅಂತ ಹೇಳ್ತಾರೆ. ಸುಮ್ಮನೆ ಯಾವುದ್ಯಾವುದೋ ವ್ರತ ಮಾಡಿದೆ ಅಲ್ಲ, ವಿಷ್ಣು ಸಂತೋಷಕರವಾದ ವ್ರತಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ವೈಷ್ಣವ ವ್ರತಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಆ ವ್ರತಗಳನ್ನು ಮಾಡಿ ಭಗವಂತನನ್ನು ಯಾರು ಸಂತೋಷಪಡಿಸಿಲ್ಲ ಅವರು ಈ ಜನ್ಮದಲ್ಲಿ ಗ್ರಹ ರೋಗಾದಿ ಪೀಡಿತಾ, ಗ್ರಹಗಳು ಬಡಿದುಕೊಳ್ತವೆ, ರೋಗಗಳು ಬರ್ತವೆ. ಇವೆಲ್ಲ ಯಾಕೆ? ವ್ರತೋಪವಾಸಗಳಿಂದ ಪರಮಾತ್ಮನ ಸಂತೋಷ ಪಡಿಸದೇ ಇದ್ದದ್ದಕ್ಕಾಗಿ ಈ ತರಹದ ದುಃಖಗಳು ರೋಗಗಳು ಮನುಷ್ಯನಿಗೆ ಬರ್ತದೆ ಅಂತ ಶಾಸ್ತ್ರಗಳು ಹೇಳ್ತದೆ. ಅನ್ನೋದಕ್ಕಾಗಿ ಸುಖವಾಗಿರಬೇಕು, ಸುಖವಾಗಿ ಧರ್ಮವನ್ನು ಮಾಡಬೇಕು ಅಂತಂದರೆ ವ್ರತೋಪವಾಸಗಳನ್ನು ಮಾಡಿರಿ ವಿಷ್ಣೋದ್ದೇಶಕವಾಗಿ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆ ಚಾತುರ್ಮಾಸ್ಯ ಮಹಾತ್ಮ್ಯವನ್ನು ನೋಡ್ತಾ ಹೋದಂತೂ ಅದನ್ನು ನೋಡಬೇಕು, ಅದನ್ನು ಓದಬೇಕು, ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ಹೊರತು ವ್ರತೋಪವಾಸಗಳನ್ನಂತೂ ಮಾಡಲಿಕ್ಕಾಗೋದಿಲ್ಲ. ಅಲ್ಲಿ ಧಾರಣ ಪಾರಣ ವ್ರತವನ್ನು ಅಲ್ಲಿ ಹೇಳಿದ್ದಾರೆ. ಒಂದು ದಿವಸ ಉಪವಾಸ ಮಾಡಿರಿ, ಮತ್ತೊಂದು ದಿವಸ ಪಾರಣೆ ಮಾಡಿರಿ.
ಹೀಗೆ ಮಾಡೋದರಿಂದ ಮಾಸೋಪವಾಸ ಅಂತ ಒಂದಿದೆ, ಅದು ಚಾತುರ್ಮಾಸದಲ್ಲಿ ವಿಶೇಷವಾಗಿ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಇಡೀ ಒಂದು ತಿಂಗಳ ಉಪವಾಸ. ಈಗ ಧಾರಣೆ ಪಾರಣೆ ಒಂದು ದಿವಸ ಉಪವಾಸ, ಮರು ದಿವಸ ಪಾರಣೆ ಇದ್ದಾಗೆ 1 ತಿಂಗಳ ಉಪವಾಸ, 31ನೇ ದಿವಸ ಪಾರಣೆ, ಮತ್ತೆ 1 ತಿಂಗಳ ಉಪವಾಸ, ಮುಂದಿನ ದಿವಸ ಪಾರಣೆ. ಹೀಗೆ ಧಾರಣೆ ಪಾರಣೆ ವ್ರತವನ್ನು ಮಾಡ್ತಾ ಇದ್ರು ಹಿಂದಕ್ಕೆ. ನಮಗೆ ಮಾಡಲಿಕ್ಕಾಗೋದಿಲ್ಲ, ಮಾಡೋ ಸಾಹಸವನ್ನು ಮಾಡೋ ಕಾರಣ ಇಲ್ಲ ಅಂತ ಅನ್ನಿಸ್ತದೆ. ಯಾಕೆಂದರೆ ಮುಖ್ಯ ಧರ್ಮವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ. ಆ ಧರ್ಮ ಸಾಧನೆಗೆ ಎಷ್ಟು ಸಾಧ್ಯವೋ ಅಷ್ಟು ವ್ರತೋಪವಾಸಗಳನ್ನು ಮಾಡಬೇಕಷ್ಟೇ ಹೊರತು ನಮ್ಮ ಶರೀರಕ್ಕೆ ಪೀಡೆ ಮಾಡಿಕೊಂಡು ಧರ್ಮವನ್ನೇ ಮಾಡಲಿಕ್ಕಾಗದೆ ಆ ತರಹದ ವ್ರತೋಪವಾಸಗಳನ್ನು ಮಾಡಿದರೂ ಏನು ಫಲ ಇಲ್ಲ ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ಯೋಗ್ಯತೆ ಏನಿದೆ ಅದನ್ನು ನಾವು ತಿಳಿದುಕೊಂಡು ಮಾಡಬೇಕು ಅಂತೂ ಅಲ್ಲಿ ಹೇಳಿದ್ದಾರೆ. ಅದೊಂದು ಧಾರಣೆ ಪಾರಣೆ ವ್ರತ, ಅದೊಂದು ಮಾಸೋಪವಾಸ ವ್ರತ ಅಂತ. ನಿಜವಾಗಿ ನಮಗೆಲ್ಲ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದಕ್ಕಾಗಿ ದೇವರು ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾನೆ ಅಂತ ಅಂದರೆ, ಒಂದು ತುತ್ತು ನೈವೇದ್ಯ ಉಂಡ್ರೆ ಮಾಸೋಪೋಷಣ ಕೋಟಿ ಬಿಹಿ, 1 ಕೋಟಿ ಮಾಸೋಪವಾಸವನ್ನು ಮಾಡಿದ ಪುಣ್ಯ ಬರ್ತದೆ ಅಂತ ಹೇಳ್ತಾರೆ. ಮಾಸೋಪವಾಸ ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ದೇವರಿಗೆ ಸುಲಭವಾಗಿ ಆ ಫಲವನ್ನು ನಮಗೆ ಕೊಡೋದಕ್ಕಾಗಿ ಉಪಾಯಗಳನ್ನು ಮಾಡಿರ್ತಾ ಇದ್ದಾನೆ ನೋಡಿ. ಇದೇ ದೇವರ ಕಾರುಣ್ಯ ಅಂದರೆ ಮತ್ತೇನಿದೆ ಹೇಳಿ. ಎಷ್ಟೆಲ್ಲ ಮಾಡಬೇಕು ದೇವರಿಗಾಗಿ. ನಿಜವಾಗಿ ಮಾಸ ಅಲ್ಲ, ಇಡೀ 100 ವರ್ಷ ಉಪವಾಸ ಮಾಡಬೇಕು ದೇವರಿಗಾಗಿ, ಭಗವಂತನಿಗಾಗಿ. ಆದರೆ ಮಾಡಲಿಕ್ಕಾಗ್ತದೆ ಏನು, ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ಭಗವಂತ ಅಂತಾನೆ ಮಾಡಲಿಕ್ಕಾಗೋದಿಲ್ಲ, ಬೇಡ, ಚಿಂತೆ ಬೇಡ ಅಂತ ಹೇಳಿದ್ದಾರೆ. ಪ್ರತಿನಿಧಿಗಳಿವೆ ಅದಕ್ಕಾಗಿ. ಒಂದು ನೈವೇದ್ಯ, ದೇವರ ನೈವೇದ್ಯ, ಭಗವಂತನಿಗೆ ನೈವೇದ್ಯವಾದ ಅನ್ನ, ಅದನ್ನು 1 ತುತ್ತು ತಿಂದರೆ ಆ ತರಹದ ಅನುಸಂಧಾನ ನಮಗೆ ಬರಬೇಕು. ಅದರಲ್ಲಿ ಅಂತೂ ಗುರುಗಳ ಹತ್ರ ಹೋಗಿರ್ತೇವೆ. ಸಾಕ್ಷಾತ್ ಮೂಲರಾಮಚಂದ್ರ ದೇವರು, ವಾಯುದೇವರು ಪೂಜೆ ಮಾಡಿದ ಪ್ರತಿಮೆಗಳು, ಶ್ರೀಮದಾಚಾರ್ಯರು ಪೂಜೆ ಮಾಡಿದ ಪ್ರತಿಮೆಗಳು. ತತಮತನುಮನಃ ಸೋಚಿಂತಯತ್ ಸತ್ಸಮಾಧೌ ಅಸುರ ಸುರನರೇಭ್ಯ ಸದ್ಗುಣಂ ನಾಥಮನ್ಯಂ ಅಂತ ಹೇಳ್ತಾರೆ. ಎಲ್ಲೆಲ್ಲಿ ಆ ಪ್ರತಿಮೆಯಲ್ಲಿ ಏನೇನು ಚಿಂತನೆ ಮಾಡಿದ್ದಾರೆ ಆಚಾರ್ಯರು ಅಂತ ಅಂದರೆ, ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಪ್ರಕೃತಿ, ಮಹತ್ತತ್ವ, ಅಹಂಕಾರ, ಅವ್ಯಾಕೃತ ಆಕಾಶ ಎಲ್ಲ ಕಡೆಗೆ ವ್ಯಾಪ್ತನಾದ ಪರಮಾತ್ಮನನ್ನು ಆ ಪ್ರತಿಮೆಯಲ್ಲಿ ಚಿಂತನೆ ಮಾಡಿ, ಇಲ್ಲಿದ್ದಾನೆ ಈ ಪ್ರತಿಮೆಯಲ್ಲಿ, ಈ ಪರಮಾತ್ಮ ಆ ಪರಮಾತ್ಮ ಅಭಿನ್ನನಾಗಿದ್ದಾನೆ ಅಂತ ನಿರ್ವ್ಯಾಜವಾಗಿ ಚಿಂತನೆ ಮಾಡಿ, ಯಾವುದೇ ಉದ್ದೇಶಕ್ಕಾಗಿ ಅಲ್ಲದೆ ಆ ಚಿಂತನೆ ಮಾಡುವ ಸಾಮರ್ಥ್ಯ, ಅದರಲ್ಲಿಯ ನಿರ್ವ್ಯಾಜತೆ ನಿಜವಾಗಿ ಬಹಳ ಆಶ್ಚರ್ಯ ಅನ್ನಿಸ್ತದೆ. ಅದನ್ನು ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. ಅಂಥ ಪರಮಾತ್ಮ ಇಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ಚಿಂತನೆ ಮಾಡಿ ಪೂಜೆ ಮಾಡಿದ ಪ್ರತಿಮೆಗಳು. ಅಂತಹ ಪ್ರತಿಮೆಗಳಿಗೆ ಗುರುಗಳ ನೈವೇದ್ಯ ಮಾಡಿರ್ತಾರೆ, ಅಭಿಷೇಕ ಮಾಡಿರ್ತಾರೆ. ಆ ಒಂದು ಕಣ ಆ ನೀರು ನಮ್ಮ ಮೈಯಲ್ಲಿ ಹೋದವು ಅಂತಂದರೆ ಮುಗಿದೋಯ್ತು, ದೇಹದಲ್ಲಿ ಹೋಯ್ತು ಅಂದರೆ ಮುಗಿದೋಯ್ತು. ಆ ಗುರುಗಳು ಮಾಡಿದ ನೈವೇದ್ಯ 1 ತುತ್ತು ನಮಗೆ ಸಿಕ್ಕರೂ ಸಾಕು, ಊಟ ಆಯಿತು, ಮುಗಿದೋಯ್ತು. ಬಂದರೆ ಬರಲಿ, ಬಿಟ್ಟರೆ ಬಿಡಲಿ, ಉಳಿದು ಅಂತ ನಾವು ಚಿಂತನೆ ಮಾಡಬೇಕು. ಆ ತರಹದ ಅನುಸಂಧಾನವನ್ನು ಹೇಳಿದ್ದಾರೆ. ಮಾಸೋಪೋಷಣ ಕೋಟಿ ಬಿಹಿ, ಐಂದವ ಸಹಸ್ರ ಇಷ್ಟು, 1,000 ಕೋಟಿ ಚಾಂದ್ರಾಯಣ ವ್ರತದ ಪುಣ್ಯ ಬರ್ತದಂತೆ ಆ ದೇವರ ನೈವೇದ್ಯವನ್ನು ಊಟ ಮಾಡೋದರಿಂದ. ಹೀಗಾಗಿ ಅದನ್ನು ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಅಂತಹ ನಿಜವಾದ ವ್ರತ, ಅಂತಹ ವ್ರತಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ನಮಗಾಗದ ಪುಣ್ಯ, ಆಗದ ವ್ರತಗಳಿಂದ ನಮಗೆ ಪುಣ್ಯ ಬರಬೇಕಾದರೆ, ಆ ವ್ರತದ ಪುಣ್ಯವೂ ನಮಗೆ ಬರಬೇಕಾದರೆ ಈ ತರಹದ ಚಿಂತನೆ ಮಾಡಿರಿ ಅಂತ ಪ್ರತಿನಿಧಿಗಳನ್ನು ಹೇಳಿ ನಮಗೆ ಕೊಟ್ಟಿದ್ದಾರೆ. ಇರಲಿ, ಹಾಗೆ ಒಂದು ಮಾಸೋಪವಾಸ ವ್ರತವನ್ನು ಅಲ್ಲಿ ಹೇಳಿದರು. ಮಾಸೋಪವಾಸ ಸಾಧ್ಯ ಇಲ್ಲ, 15 ದಿವಸ ಉಪವಾಸ ಮಾಡಿರಿ, 16ನೇ ದಿವಸ ಪಾರಣೆ ಮಾಡಿರಿ ಅಂತಂದರು. ಅಥವಾ 5 ದಿವಸ ಮಾಡಿರಿ, 1 ದಿವಸ ಪಾರಣೆ ಮಾಡಿರಿ ಅಂತ ಹೇಳಿದರು. 2 ದಿವಸ ಮಾಡಿರಿ, 1 ದಿವಸ ಪಾರಣೆ ಮಾಡಿರಿ. ಇದು ಯಾವುದೂ ಆಗೋದಿಲ್ಲ. 1 ದಿವಸ ಧಾರಣೆ, 1 ದಿವಸ ಪಾರಣೆ, 1 ದಿವಸ ಉಪವಾಸ, 1 ದಿವಸ ಪಾರಣೆ ಮಾಡಿರಿ ಅಂತ ಹೇಳಿದ್ದಾರೆ. ಇದು ಯಾವುದೂ ಆಗೋದಿಲ್ಲ. ಸುಖವಾಗಿ ದಿವಸ ಊಟ ಮಾಡಿರಿ, ಏನೂ ತೊಂದರೆ ಇಲ್ಲ. ಇದೇನು ಏಕಾದಶಿಯಂತಹ ವ್ರತ ಇರಲ್ಲ. ಮಾಡೋದರಿಂದ ವಿಶಿಷ್ಟವಾದ ಪುಣ್ಯ, ಮಾಡದೇ ಇರೋದರಿಂದ ಹಾನಿ ಏನಿಲ್ಲ, ಪಾಪ ಇಲ್ಲ. ಮಾಡದೇ ಇದ್ದರೆ ಏಕಾದಶಿ ಬಿಟ್ಟರೆ ಪಾಪ ಹೇಗೋ ಹಾಗೆ ಈ ಧಾರಣಪಾರಣ ವ್ರತವನ್ನು ಬಿಟ್ಟರೆ ಪಾಪ ಏನಿಲ್ಲ. ಆದರೆ ಮಾಡೋದರಿಂದ ವಿಶಿಷ್ಟವಾದ ಪುಣ್ಯ ಬರ್ತದೆ ಅಂತ ಹೇಳ್ತಾರೆ. ಏನು ಪುಣ್ಯ ಬರ್ತದೆ ಧಾರಣೆ ಪಾರಣೆ ವ್ರತ ಮಾಡೋದರಿಂದ? ಅಂದರೆ ಮಾಸೋಪವಾಸಕ್ಕೆ ಏನು ಪುಣ್ಯ ಬರಬೇಕಲ್ಲ, ಆದರೆ 20ರಷ್ಟು ಪುಣ್ಯ. 20 ಅಂದರೆ ಹೆಚ್ಚಲ್ಲ, 20%, 20ರಷ್ಟು ಪುಣ್ಯ. 100 ಪುಣ್ಯ ಮಾಸೋಪವಾಸದಿಂದ ಬಂದರೆ 20 ಪುಣ್ಯ. ಮಾಸೋಪವಾಸದಿಂದ ಬರೋ ಪುಣ್ಯದಲ್ಲಿ 20ರಷ್ಟು ಪುಣ್ಯ ಈ ಧಾರಣೆ ಪಾರಣೆ ವ್ರತದಿಂದ, 1 ದಿವಸ ಉಪವಾಸ, 1 ದಿವಸ ಪಾರಣೆ, ಇದರಿಂದ ಬರ್ತದೆ ಅಂತ ಅಲ್ಲಿ ಬಹಳ ಅದ್ಭುತವಾಗಿ ತಿಳಿಸಿದ್ದಾರೆ.
ಇದು ನೀವು ಹೇಗೆ ಮಾಡ್ತೀರಿ ಮಾಡ್ಬೋದು ಅಂತಂತಾರೆ. 1 ತಿಂಗಳ ಮಾಡಿರಿ, ಅಥವಾ ಮೊದಲನೇ ತಿಂಗಳ ಕೊನೆ ತಿಂಗಳ ಮಾಡಿರಿ, ಕಾರ್ತೀಕದಲ್ಲಿ ಶ್ರಾವಣದಲ್ಲಿ, ಅಥವಾ 4 ತಿಂಗಳ ಮಾಡಿರಿ, ಹೇಗೆ ಸಾಧ್ಯ ಆಗ್ತದೆ ಹಾಗೆ ಮಾಡಿರಿ ಅಂತ ಹೇಳಿದ್ದಾರೆ. ಅದೇ ಎಲ್ಲ ಕಡೆಗೆ ಈ ಮಾತನ್ನು ಹೇಳ್ತಾರೆ. ಮೊದಲಿಗೆ ನಿಮ್ಮ ದೇಹ ಸ್ವಾಸ್ಥ್ಯವನ್ನು ನೋಡಿಕೊಳ್ಳ್ರಿ ಅಂತ ಹೇಳ್ತಾರೆ. ಆ ಸ್ವಾಸ್ಥ್ಯವನ್ನು ಏಕಾದಶಿ ವಿಷಯದಲ್ಲಿ ಮಾತ್ರ ಅದನ್ನು ಹೇಳೋದಿಲ್ಲ, ಆದರೂ ಅಲ್ಲಿಯೂ ಹೇಳ್ತಾರೆ 80 ವರ್ಷ ಮೀರಿತು ಅಂದರೆ ಏನೇನು ತಿನ್ನಬಹುದು, ಎಷ್ಟು ತಿನ್ನಬಹುದು ಏಕಾದಶಿಗೂ ಹೇಳಿದ್ದಾರೆ. ಅದನ್ನು ಹೇಳಿದರೆ ಅದನ್ನು ನೆಪ ಮಾಡ್ಕೊಂಡು ತಿಂತಾರೆ ಅಂತ ಅನ್ನೋದಕ್ಕಾಗಿ ಹೇಳಿಕ್ಕೆ ಆಗೋದಿಲ್ಲ. ಅದನ್ನು ಭಾಷ್ಯವಾಗಿ ಸಪಾದ ಮಾತ್ರಂ ಕುರ್ವೀತ ಅಂತ ಹೇಳ್ತಾರೆ. ನಿತ್ಯ ನಾವು ಎಷ್ಟು ಊಟ ಮಾಡ್ತೇವೆ, ಹೊಟ್ಟೆ ತುಂಬೋದಕ್ಕಾಗಿ ಎಷ್ಟು ಊಟ ಮಾಡಬೇಕು ಅದರ ಕಾಲು ಭಾಗದಷ್ಟು ಮಾತ್ರ ತಿನ್ನಬೇಕು ಅಂತ ಹೇಳ್ತಾರೆ. ಅದು ಭವಿಷ್ಯ ಪದಾರ್ಥಗಳನ್ನು ಉಪ್ಪು ತಿನ್ನೋ ಹಾಗಿಲ್ಲ, ಉದ್ದು ತಿನ್ನೋ ಹಾಗಿಲ್ಲ, ಬೇಯಿಸಿದ್ದು ತಿನ್ನೋ ಹಾಗಿಲ್ಲ. ಬರೀ ಹಣ್ಣು ಹಾಲು, ಕೆಲವು ಹಣ್ಣು ಹಾಲುಗಳನ್ನು ಹೇಳಿದ್ದಾರೆ, ಕೆಲವು ಹಣ್ಣುಗಳನ್ನು ಮತ್ತು ಹಾಲನ್ನು ಹೇಳಿದ್ದಾರೆ. ಆ ತರಹದ ಫಲ ನಿಜವಾಗಿ ಫಲಾಹಾರನೇ, ಸಾರ್ಥಕವಾದ ಫಲಾಹಾರನೇ. ನಮ್ಮ ಫಲಾಹಾರ ಅಲ್ಲ, ಅದೆಲ್ಲ ಚಲೋ ಊಟವೇ, ಊಟದ ಹೆಸರು ಫಲಾಹಾರ ಅಂತ ಇರ್ತದೆ ಅಷ್ಟೇ. ಆದರೆ ನಿಜವಾಗಿ ಫಲಾಹಾರ ಯಾರೂ ಮಾಡೋದಿಲ್ಲ, ಎಂದಿಗೂ ಮಾಡೋದಿಲ್ಲ. ಹಣ್ಣು ಹಾಲು ಯಾರು ತಿಂತಾರೆ ಹೇಳಿ ಬೆಳಿಗ್ಗೆ, ಅದು ನಿಜವಾದ ಫಲಾಹಾರ. ಏಕಾದಶಿ ದಿವಸ ಹಣ್ಣು ಹಾಲು ತಗೊಳ್ಳೋದು ಪಾದ ಮಾತ್ರ, ಕಾಲು ಭಾಗ ಮಾತ್ರ ಸ್ವೀಕಾರ ಮಾಡೋದರಿಂದ ಏಕಾದಶಿ ಪುಣ್ಯನೇ ಅವರಿಗೆ ಬರ್ತದೆ ಅಂತ ಹೇಳ್ತಾರೆ. ಅಶಕ್ತರಾದವರಿಗೆ, ಗರ್ಭಿಣಿ, ಸೂತಿಕ, ಬಾಲ, ತೀರ್ಥಯಾತ್ರಾ ಕೃತಶ್ರಮ, ತೀರ್ಥಯಾತ್ರೆ ಮಾಡಿ ಬಂದಿದ್ದಾನೆ, ಅದೇನೋ ಅನಿವಾರ್ಯ ಆಗಿಬಿಟ್ಟಿದೆ, ಏಕಾದಶಿನೇ ಬರೋದಾಗಿ ಪ್ರಯಾಣ ಆಗಿ ಭಾರೀ ಶ್ರಮ ಆಗಿ ಹೋಗ್ಬಿಟ್ಟಿದೆ. ಶಾಸ್ತ್ರ ಹೇಳ್ತದೆ ಸಪಾದ ಮಾತ್ರ ಕುರುವೀತ, ಕಾಲು ಭಾಗ ಮಾತ್ರ ಸ್ವೀಕಾರ ಮಾಡಿ. ಏನು ಎಷ್ಟೆಲ್ಲ ಅವಕಾಶ ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ ನಮಗೆ. ನಿಜವಾಗಿ ನಮಗೆ ಯಾವಾಗ ತ್ರಾಸ ಆಗ್ತದೆ, ದುಃಖ ಅನ್ನಿಸ್ತದೆ, ಅವಾಗೆಲ್ಲ ಈ ತರಹದ ಧರ್ಮಗಳನ್ನು ಹೇಳಿಕೊಟ್ಟಿದ್ದಾರೆ. ಆದರೂ ನಾವು ಅದನ್ನು ಪಾಲನೆ ಮಾಡೋದಿಲ್ಲ ಅಂತಂದರೆ ಅದು ನಮ್ಮ ದೌರ್ಬಲ್ಯ, ನಾವು ಹಠವಿಧಿ ಅಷ್ಟೇ, ನಮಗೇನು ಇಲ್ಲ ಪುಣ್ಯ ಇಲ್ಲ ಅಂತ ತಿಳಿಬೇಕು. ಇಲ್ಲಿ ಹಾಗೆ ಮಾಸೋಪವಾಸ ವಿಂಶಾಂಶಂ ಫಲಂ ತಸ್ಯ ಪ್ರಕೀರ್ತಿತಂ ಅಂತ ಚಾತುರ್ಮಾಸ್ಯ ಮಹಾತ್ಮ್ಯದಲ್ಲಿ ಅದನ್ನು ನಮಗೆ ತಿಳಿಸಿದ್ದಾರೆ. ಅಲ್ಲದೇ ಭವಿಷ್ಯ ಪುರಾಣದಲ್ಲಿ ಸ್ವಲ್ಪ ವಿಸ್ತಾರವಾಗಿ ಇದರ ವಿಧಿ ವಿಧಾನ ಮತ್ತು ಇತಿಹಾಸ ಬಹಳ ಸುಂದರವಾಗಿ ಬಂದಿದೆ, ಸಂಕ್ಷೇಪವಾಗಿ ಬಂದಿದೆ, ಬಹಳ ಸುಂದರವಾಗಿ ಬಂದಿದೆ. ಅಷ್ಟರಲ್ಲೇನೆ ಚಾತುರ್ಮಾಸ್ಯೆ ತಥಾಚಾದೋ ಮಾಸಿ ಕೌಂತೆಯ ಸೂರತ ಪುಣ್ಯಾಹಂ ಕಾರಯತ್ ಪೂರ್ವಂ ಏಕಾದಶ್ಯಾಂ ಸುಶೋಭನೆ. ಧರ್ಮರಾಜನಿಗೆ ಮಾಡಿದ ಉಪದೇಶ ಇದೆ. ಈ ವ್ರತಗಳನ್ನೆಲ್ಲ ಧರ್ಮರಾಜನಿಗೆ ಉಪದೇಶ ಮಾಡಿದ್ದಾರೆ. ಧರ್ಮರಾಜ ಎಷ್ಟು ವ್ರತಗಳನ್ನು ಮಾಡಿದ್ದಾನೋ ಅಬ್ಬಬ್ಬ ಅಂತ ಅನ್ನಿಸ್ತದೆ ನೋಡಿದರೆ. ಅನ್ನೋದಕ್ಕಾಗಿಯೇ ಅವನು ಧರ್ಮರಾಜ. ಎಲ್ಲ ತರಹದ ಧರ್ಮಗಳನ್ನು ಮಾಡಿದ್ದಾನೆ. ಬರೀ ಬಂದ ಜನರಿಗೆ ಶಿಕ್ಷೆ ಕೊಡೋದು ಇಷ್ಟೇ ಅಲ್ಲ. ನಾವು ಹೇಳ್ತಿರ್ತೇವೆ ಕೆಲವು ಸಲ, ಹೇಳಿದ್ದನ್ನು ನಾವೇ ಮಾಡೋದಿಲ್ಲ. ಆದರೆ ಧರ್ಮರಾಜನಿಗೆ ಮಾತ್ರ ಹಾಗಲ್ಲ, ಅವರು ಶಿಕ್ಷೆ ಕೊಡ್ತಾರೆ, ಆದರೆ ಎಲ್ಲ ಧರ್ಮಗಳನ್ನು ಪಾಲನೆ ಮಾಡಿದ್ದಾರೆ. ಅಂತಹ ಧರ್ಮರಾಜನಿಗೆ ಉಪದೇಶ ಮಾಡಿದ ವ್ರತ ಇದು ಧಾರಣ ಪಾರಣ ವ್ರತ. ಏನು ಧಾರಣ ಪಾರಣ, ಅವರು ಮಾಸೋಪವಾಸ ಅಲ್ಲ, ವರ್ಷೋಪವಾಸವೂ ಮಾಡೋ ಸಾಮರ್ಥ್ಯ ಅವರಿಗೆ ಇದೆ ಧರ್ಮರಾಜಾದಿಗಳಿಗೆ. ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಮಾಡಿ ತೋರಿಸ್ಬೇಕು ಅಂತ ಅನ್ನೋದಕ್ಕಾಗಿ ಮಾಡಿದ್ದಷ್ಟೇ ಹೊರತು ಇದೇನು ಲೆಕ್ಕಕ್ಕೆ ಅಲ್ಲ ಅವರಿಗೆ. ಮಾಸೋಪವಾಸ, ಈ ಧಾರಣೆ ಪಾರಣೆ ಇದು ಯಾವುದೂ ಲೆಕ್ಕಕ್ಕೆ ಅಲ್ಲ ಅಂತ ನಾವು ತಿಳಿಬೇಕು. ಏಕಾದಶಿ ದಿವಸ ಪುಣ್ಯಾಹವಾಚನವನ್ನು ಮಾಡಿಸ್ಕೊಳ್ಬೇಕು, ಆಮೇಲೆ ಸಂಕಲ್ಪವನ್ನು ಮಾಡಬೇಕು. ಸಂಕಲ್ಪವನ್ನು ಮಾಡಿ ಈ ವ್ರತವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ದಾರೆ. ಆದೌ ಮಾಸಿ ತಥಾಚಾಂತೆ, ಮೊದಲನೇ ಮಾಸ ಚಾತುರ್ಮಾಸದಲ್ಲಿ ಮೊದಲನೇ ಮಾಸ ಮತ್ತು ಕೊನೆ ಮಾಸದಲ್ಲಿ ಅಥವಾ ಚಾತುರ್ಮಾಸ್ಯದಲ್ಲಿ ಇಡೀ 4 ತಿಂಗಳು ಈ ವ್ರತವನ್ನು ಮಾಡಬಹುದು ಅಂತ ಹೇಳಿದ್ದಾರೆ. ಏನದು, 1 ದಿವಸ ಧಾರಣ, 1 ದಿವಸ ಪಾರಣ. ಏನು ಧಾರಣ ಪಾರಣ ಅಂದ್ರೇನು? ಉಪವಾಸೋ ಧಾರಣಂ ಸ್ಯಾತ್ ಪಾರಣಂ ಭೋಜನಂ ಭವೇತ್. ಏನೇನೋ ನಾವು ಅರ್ಥ ಮಾಡ್ತೀವಿ ಅಂತ ಅನ್ನೋದಕ್ಕಾಗಿ ಅವರೇ ಹೇಳಿಬಿಟ್ರು ಧಾರಣ ಪಾರಣ ಅಂದರೆ ಸುಮ್ಮನೆ ಕಿರಿಕಿರಿನೇ ಬೇಡ ಅಂತ. ಉಪವಾಸ ಅಂದರೆ ಏನರ್ಥ? ನಿಜವಾಗಿ ಅದನ್ನು ಹೇಳಿದ್ದಾರೆ. ಉಪವಾಸ ಅಂದರೂ ಏನರ್ಥ? ಉಪವಾಸ ಅಂತಂದರೆ ಯಾವ ಆಹಾರವನ್ನು ಸ್ವೀಕಾರ ಮಾಡದೇ ಇರೋದು ಅಂತ ಅನ್ನೋದು ಒಂದು ಅರ್ಥ ಇದೆ. ಮತ್ತೊಂದು ಅರ್ಥ ನಾವು ತಿಳಿದಂತೆ ದೇವರ ಹತ್ತಿರದಲ್ಲಿ ವಾಸ ಮಾಡೋದು, ಅರ್ಥಾತ್ ಭಗವಂತನ ಗುಣಗಳನ್ನೇ ಚಿಂತನೆ ಮಾಡ್ತಾ ಇರೋದು, ಧರ್ಮದ ಮನಸ್ಸನ್ನು ಧರ್ಮದಲ್ಲೇ ತೊಡಗಿಸಿಕೊಳ್ಳೋದು, ಇದಕ್ಕೆ ಉಪವಾಸ ಅಂತ ಕರೆದಿದ್ದಾರೆ. ಅದೊಂದು. ಇನ್ನೊಂದು ಅರ್ಥವನ್ನು ಹೇಳ್ತಾರೆ ಪುರಾಣದಲ್ಲಿ. ಉಪ ಮತ್ತು ವಾಸ 2 ಪದಗಳಿವೆ ಇಲ್ಲಿ, ಒಂದೊಂದಕ್ಕೆ ಒಂದೊಂದು ಹೇಳ್ತಾರೆ. ಉಪಾವೃತಸ್ತು ಪಾಪೇಭ್ಯ. ಉಪ ಅಂದರೆ ಹತ್ತಿರ ಅಂತ ಒಂದು ಅರ್ಥ ಉಪಸರ್ಗಕ್ಕೆ, ಅಥವಾ ಉಪ ಅಂತ ಅನ್ನೋದಕ್ಕೆ ಉಪಾವೃತ ಅಂತ ಅರ್ಥ. ಉಪಾವೃತ ಅಂತಂದರೆ ತಿರುಗೋದು ಅಂತ ಅರ್ಥ. ಏನು ತಿರುಗೋದು? ದೇವರಿಗೆ ತಿರುಗಿ ನಿಲ್ಲೋದು ಅಲ್ಲ. ಉಪಾವೃತಸ್ತು ಪಾಪೇಭ್ಯ, ಪಾಪಗಳಿಗೆ ತಿರುಗಿ ನಿಲ್ಲಬೇಕು ಅಂತ ಹೇಳ್ತಾರೆ. ಪಾಪದ ಕಡೆ ಮುಖ ಮಾಡಿ ನಿಲ್ಲಬಾರದು ಅಂತ ಹೇಳ್ತಾರೆ. ಬೆನ್ನು ಮಾಡಬೇಕು ಯಾವಾಗ.
ಯಾವ ಪಾಪಗಳು ನಮ್ಮ ಮುಂದೆ ಇರಬಾರ್ದು. ಪಾಪಗಳೆಲ್ಲ ನಮ್ಮ ಬೆನ್ನಿನ ಹಿಂದೆ ಇರಬೇಕು. ಬಂದರೆ ಬರಲಿ ಬೆನ್ನಿನ ಹಿಂದೆ, ನನ್ನ ಮುಂದೆ ಇರಬಾರ್ದು, ಕಾಣಿಸ್ಬಾರ್ದು, ನನ್ನ ಎದುರಿಗೆ ಕಾಣಿಸ್ಬಾರ್ದು ಪಾಪಗಳು. ಉಪಾವೃತಸ್ತು ಪಾಪೇಭ್ಯ, ಪಾಪಗಳಿಂದ ನಿವೃತ್ತನಾಗಬೇಕು ಅಂತ ಹೇಳಿದ್ದಾರೆ. ಎಲ್ಲ ತರಹದ ಪಾಪ ಎಷ್ಟು ಸಾಧ್ಯ ಇದೆ ಅಷ್ಟು ನಮ್ಮ ಮನಸ್ಸನ್ನು ಅವತ್ತಿನ ದಿವಸ ನಿಯಂತ್ರಣ ಮಾಡಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಬಹಳ ಕಷ್ಟ. ಅವು ಎಷ್ಟು ಸಾಧ್ಯ ಆಗ್ತದೆ ಅಷ್ಟಷ್ಟು ಗೊತ್ತಿದ್ದಷ್ಟು ಪಾಪಗಳನ್ನು ಮಾಡಲಿಕ್ಕೆ ಹೋದರೆ ಮತ್ತೆ ನಿಲ್ಲಿಸ್ತೇವೆ. ಏನೋ ನೋಡಲಿಕ್ಕೆ ಹೋಗ್ತೇವೆ, ಸೀರಿಯಲ್ ನೋಡ್ತೇವೆ, ಟಿ ವಿ ನೋಡ್ತೇವೆ, ಮತ್ತೇನೋ ಮಾಡ್ತೇವೆ. ಬೇಡಪ್ಪ ಇವತ್ತಿನ ದಿವಸ ಉಪವಾಸ ಇದೆ, ಏಕಾದಶಿ ಇದೆ, ಮಾಡೋದು ಬೇಡ ಅಂತ ಹೇಳಿ ನಿಲ್ಲಿಸೋದು. ಕೇಳೋದಿಲ್ಲ ಮನಸ್ಸು, ಕೈ ಕೇಳೋದಿಲ್ಲ, ಮತ್ತೆ ಮಾಡಲಿಕ್ಕೆ ಶುರು ಮಾಡ್ತದೆ, ಮತ್ತೆ ನಿಲ್ಲಿಸೋದು. ಅರ್ಜುನನಿಗೆ ಈ ತರಹದ ಉಪದೇಶ ಮಾಡಿದ್ದಾನೆ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ. ಏನು ಮಾಡೋದು, ಮಾಡಬೇಕು ಅಂತ ನಾನು ಅಂದ್ಕೊಳ್ತೇನೆ, ಆದರೂ ಯಾರೋ ಬಲಾತ್ಕಾರವಾಗಿ ನನ್ನಿಂದ ಈ ಕೆಲಸವನ್ನು ಮಾಡಿಸಿದ ಹಾಗೆ ಅನ್ನಿಸ್ತದೆ. ಅಥಕೇನ ಪ್ರಯುಕ್ತೋ ಯಂ ಪಾಪಂ ಚರತಿ ಪುರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ಅರ್ಜುನ ಕೇಳ್ತಾನೆ, ಕೃಷ್ಣ ಅಂತಾನೆ, ಕಾಮಯೇಷಃ ಕ್ರೋಧಯೇಷಃ ರಜೋಗುಣ ಸಮುದ್ಭವ ಮಹಾಶನಃ ಮಹಾಪಾಪ್ಮ ವಿದ್ಯೇನ ವಿಹವೀರಿಣಂ ಅಂತ ಹೇಳ್ತಾನೆ. ಧೂಮೇನಾವ್ರಿಯತೋ ವನ್ನಿಹಿ ಯಥಾದರ್ಶೋ ಮಲೇನ ಚ ಯಥೋಲ್ವೇನಾವೃತೋ ಗರ್ಭ ತಥಾ ತೇನೇನಮಾವೃತಂ ಅಂತ ಹೇಳಿ, ಯಾವ ರೀತಿಯಾಗಿ ಗಾಳಿಯನ್ನು ವಾಯುವನ್ನು ಸ್ತಂಭನ ಮಾಡೋದು, ವಾಯುವನ್ನು ನಿಲ್ಲಿಸೋದಕ್ಕಾಗಿ ಎಷ್ಟು ಪ್ರಯತ್ನ ಮಾಡ್ತೇವೆ ಅದಕ್ಕಿಂತಲೂ ಹೆಚ್ಚಿನ ಪ್ರಯತ್ನವನ್ನು ಮನಸ್ಸನ್ನು ನಿಗ್ರಹ ಮಾಡೋದಕ್ಕಾಗಿ ಮಾಡಬೇಕು ಅಂತ ಹೇಳ್ತಾರೆ. ಯಥೋ ಯಥೋ ನಿಶ್ಚಲತಿ ಮನಶ್ಚಂಚಲಂ ಅಸ್ಥಿರಂ. ಮನಸ್ಸು ಬಹಳ ಚಂಚಲ, ಅಸ್ಥಿರ ಮನಸ್ಸು, ಒಂದು ಕಡೆಗೆ ನಿಲ್ಲೋದಿಲ್ಲ, ಚಂಚಲ, ಯಾವಾಗಲೂ 10 ಕಡೆಗೆ ಹೋಗ್ತಾ ಇರ್ತದೆ. ಯಥೋ ಯಥೋ ನಿಶ್ಚಲತಿ, ಎಲ್ಲಿ ಹೋಗಬೇಕು ಅಂತಂತವಲ್ಲ, ಬೇಡ ಅಂತ ಹೇಳಿ ಆ ಮನಸ್ಸನ್ನು ಹಿಂತಿರುಗಿಸ್ಬೇಕು ಅಂತ ಹೇಳ್ತಾರೆ. ಮನಶ್ಚಂಚಲಂ ಅಸ್ಥಿರಂ ತತೋ ನಿಯಮ್ಯೈತತ್. ಎಲ್ಲಿಯಾದರೂ ಹೋಗ್ತಾ ಇದೆ, ನೋಡಬೇಕು ಅಂತ ಅನಿಸ್ತಾ ಇದೆ, ಬೇಡ ಅಂತ ಹಿಂತರಬೇಕಂತ. ನಿಜವಾಗಿ ಆ ತರಹದ ಅಭ್ಯಾಸ ಮಾಡ್ತಾ ಇರಬೇಕಾದ್ರೆ ಆನಂದ ಆಗ್ತದೆ. ಅಂತೂ ಅಭ್ಯಾಸ ಮಾಡಬೇಕಾದ್ರೇ ಆನಂದ ಆಗ್ತದೆ. ಅಂತೂ ಪಾಪದಿಂದ ನಾನು ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನಲ್ಲ ಅಂತ ಅನ್ನೋ ಭಾವನೆ ಮನಸ್ಸಿಗೆ ಬರ್ತದೆ. ಎಲ್ಲೆಲ್ಲಿ ಮನಸ್ಸು ಹೋಗ್ತದೆ ಅಲ್ಲಲ್ಲಿಂದ ಹಿಂದೆ ಹಿಂದೆ ಮನಸ್ಸನ್ನು ಸರಿಸಬೇಕು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ತತಸ್ತತೋ ನಿಯಮ್ಯೈತತ ಆತ್ಮಾನಂಚ ವಶಂ, ತನ್ನ ಮನಸ್ಸನ್ನು ತಾನು ವಶದಲ್ಲಿಟ್ಟುಕೊಳ್ಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗೆ ಉಪಾವೃತಸ್ತು ಪಾಪೇಭ್ಯ, ಪಾಪಗಳಿಂದ ನಿವೃತ್ತನಾಗಬೇಕು, ಪಾಪಗಳಿಂದ ಮನಸ್ಸನ್ನು ಹಿಂದೆ ತೆಗೆದುಕೊಳ್ಳಬೇಕು ಅಂತ ಹೇಳ್ತಾರೆ. ಅದು ಉಪ ಅಂತ ಅನ್ನೋ ಶಬ್ದದ ಅರ್ಥ. ಪಾಪಗಳಿಂದ ನಿವೃತ್ತನಾಗೋದು ಅಂತ ಅರ್ಥ ಉಪ ಅಂತ. ವಾಸ ಅಂದರೆ ವಾಸ ಮಾಡೋದು, ಯಾರ ಹತ್ರ? ದೇವರ ಹತ್ರ. ಹೌದು, ಇಲ್ಲ ಅಂತ ಅಲ್ಲ. ಗುಣೈಸ್ಸಹ, ಪಾಪಗಳಿಂದ ನಿವೃತ್ತರಾಗಬೇಕು, ಗುಣಗಳ ಜೊತೆಗೆ ವಾಸ ಮಾಡಬೇಕು. ಯಾವುದ್ಯಾವುದು ಒಳ್ಳೆಯದು, ಯಾವುದ್ಯಾವುದು ಪುಣ್ಯ. ಪಾಪಗಳಿಂದ ನಿವೃತ್ತರಾಗಿ ಪುಣ್ಯದ ಸಹವಾಸವನ್ನು ಮಾಡಬೇಕಂತ. ಪಾಪದ ಸಹವಾಸವನ್ನು ಕಳೆದುಕೊಂಡು ಪುಣ್ಯದ ಸಹವಾಸವನ್ನು ಬೆಳೆಸಿಕೊಳ್ಳೋದೇ ಉಪವಾಸ. ಉಪವಾಸ ಸವಿಜ್ಞೇಯ ಅಂತ ಹೇಳಿದ್ದಾರೆ. ಹಾಗೆ ಈ ಉಪವಾಸ, ಧಾರಣ ಅಂತಂದರೆ ಉಪವಾಸ, ಅದರ ಪಾಪಗಳನ್ನು ಬಿಟ್ಟು ಪುಣ್ಯದಲ್ಲೇನೇ ಆಸಕ್ತನಾಗೋದು, ಇದಕ್ಕೆ ಉಪವಾಸ ಅಂತ ಕರೆದಿದ್ದಾರೆ. ಒಂದು ದಿವಸ ಹಾಗೆ ಅಂದಮೇಲೆ ಮರು ದಿವಸ ಪಾಪ ಮಾಡಬೇಕು ಅಂತ ಲೈಸೆನ್ಸ್ ಕೊಟ್ಟಾಗಲ್ಲ. ಪಾರಣಂ ಭವೇತ್, ಒಂದು ದಿವಸ ಉಪವಾಸ ಅಂತ ಹೇಳಿದ್ದಾರೆ. 2ನೇ ದಿವಸ ಬಿಟ್ಬಿಟ್ರೆ ಆಯಿತು ಅಲ್ಲ, ಬಿಟ್ಟೇ ಬಿಡುತ್ತೇವೆ, ವಿಧಿ ಅಲ್ಲ. ಮನಸ್ಸು ತಡ್ಕೊಳ್ಳೋದೇ ಇಲ್ಲ, ಅದಕ್ಕೆ ನಿಗ್ರಹ ಮಾಡಬೇಕಷ್ಟೇ ಹೊರತು ಒಂದು ಸಲ ಮನಸ್ಸಿಗೆ ಇದು ಬಂತು ಅಂದರೆ ಅದು ಹೋಗೇ ಬಿಡ್ತದೆ. ಆದರೂ ಆವಾಗ ಕಂಟ್ರೋಲ್ ಮಾಡ್ತಾ ಇರ್ರಿ, ವಶ ಮಾಡ್ಕೊಳ್ತಾ ಇರ್ರಿ ಅಂತ ಹೇಳ್ತಾರೆ. ಹಾಗೆ ಒಂದು ದಿವಸ ಪೂರ್ಣ ಯಾವ ಆಹಾರವನ್ನು ಸ್ವೀಕಾರ ಮಾಡಬಾರದು. 2ನೇ ದಿವಸ ಪಾರಣ ಅಂದರೆ ಭೋಜನ ಸ್ವೀಕಾರವನ್ನು ಮಾಡಬೇಕು, ಆಹಾರ ಸ್ವೀಕಾರವನ್ನು 2ನೇ ದಿವಸ ಮಾಡಬೇಕು. ಹೀಗೆ ವ್ರತವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅಷ್ಟಾಕ್ಷರ ಮಂತ್ರದಿಂದ ಪಾರಣೆಯ ದಿವಸ 108 ಸಲ ಅರ್ಘ್ಯವನ್ನು ಕೊಡಬೇಕು ಅಂತ ಹೇಳ್ತಾರೆ. ಅಷ್ಟೋತ್ತರ ಶತಂ ದದ್ಯಾತ ಅರ್ಘ್ಯಾನ್ ದೇವಾಯ ತನ್ಮನಃ ಸಮರ್ಥೇ ಮಾಸಿ ರಾಜೇಂದ್ರ ಕುರಿಯಾದ್ ಉದ್ಯಾಪನಂ ಬುಧಃ. 1 ತಿಂಗಳಾಯಿತು ಅಂತಂದರೆ ಅದಕ್ಕೆ ಉದ್ಯಾಪನೆ ಮಾಡಬೇಕು ಅಂತ ಹೇಳಿದ್ದಾರೆ. ಚಾತುರ್ಮಾಸ್ಯೆ ವರ್ತೀಚೈವ ಮಾಸಿತು ಕಾರಯೇ. ಚಾತುರ್ಮಾಸ್ಯದಲ್ಲಿ ಪ್ರತಿ ಮಾಸದಲ್ಲಿಯೂ ಇದ ಧಾರಣೆ ಪಾರಣೆ ವ್ರತವನ್ನು ಮಾಡೋದು, ಪ್ರತಿ ಮಾಸದಲ್ಲಿಯೂ ಇದರ ಉದ್ಯಾಪನವನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಈ ಮಾತನ್ನು ಹೇಳಿ ಸಮಾಪ್ತೇ ಮಾಸಿ ರಾಜೇಂದ್ರ ಕುರಿಯಾದ್ ಉದ್ಯಾಪನಂ ಬುಧಃ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ವ್ರತವನ್ನು ಮಾಡುವಾಗ ಏನಿದು ವ್ರತದ ವಿಧಾನಗಳೇನು? ಬುಧಃ ಅಂದರೆ ಜ್ಞಾನವನ್ನು ಮಾಡಿಕೊಳ್ಬೇಕು. ಯಾವುದೇ ಕರ್ಮಗಳನ್ನು ನಾವು ಮಾಡುವಾಗ ಆ ಕರ್ಮ ಹೇಗೆ ಮಾಡಬೇಕು, ವಿಧಿ ಏನು, ವಿಧಾನಗಳೇನು ತಿಳ್ಕೊಳ್ಬೇಕು. ಯಾವುದು ಮಾಡಲಿಕ್ಕೆ ಆಗ್ತದೆ ಬಿಡ್ತದೆ ಮುಂದಿನದ್ದು. ಆದರೆ ವ್ರತದ ವಿಧಾನಗಳನ್ನು ಮಾತ್ರ ತಿಳ್ಕೊಂಡಿರಬೇಕು. ಅದನ್ನು ತಿಳ್ಕೊಳ್ಳೋದ್ರಿಂದ
ನಮಗೆ ಅನ್ನಿಸ್ತದೆ, ನಾನೇನು ದೊಡ್ಡ ವ್ರತ ಮಾಡಿದ್ದೇನೆ, ಏನು ನಾನು ಮಾಡಿದ ವ್ರತ ಎಷ್ಟು ದೊಡ್ಡದು ಅಂತ ನಮಗೆ ಅನ್ನಿಸ್ತದೆ. ಯಾಕೆ? ವ್ರತವನ್ನು ಪೂರ್ಣವಾಗಿ ಸಮಗ್ರವಾಗಿ ನಾವು ತಿಳಿದುಕೊಂಡಾಗ ದೇವರಿಗಾಗಿ ಮಾಡಿದ ಅತಿ ಸಣ್ಣದಾದ ವ್ರತ ಇದು ಅನ್ನೋ ಭಾವನೆ ಬರಬೇಕು. ನಾವೇನೇ ಮಾಡಲಿ, ಮಾಸೋಪವಾಸ ಮಾಡಲಿ, ವರ್ಷೋಪವಾಸ ಮಾಡಲಿ, ನಾವು ಏನೇ ವ್ರತವನ್ನು ಮಾಡಿದರೂ, ಏನೇ ಉಪವಾಸ, ಯಾವುದೇ ತಪಸ್ಸು ಏನೇ ಮಾಡಿದರೂ ಇದು ಅತೀ ಸಣ್ಣದಾದದ್ದು ಅಂತ ಏನು ದೇವರ ಮುಂದೆ ನಾವು ಮಾಡಿದ್ದು ಏನದು, ಏನೂ ಅಲ್ಲ ಅನ್ನೋ ಭಾವನೆ ನಮ್ಮ ಮನಸ್ಸಿನಲ್ಲಿ ಬರಬೇಕು ಅನ್ನೋದಕ್ಕಾಗಿ ಬುಧಃ ಅದರ ಜ್ಞಾನವನ್ನು ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಇಲ್ಲಿಯ ಮಾತಿನಿಂದ ಒಂದು ಮಾತನ್ನು ತಿಳಿಸ್ತಾರೆ ವ್ಯಾಖ್ಯಾನ ಮಾಡಬೇಕಾದ್ರೆ. ಸಮಾಪ್ತಯ ಮಾಸಿ ರಾಜೇಂದ್ರ ಕುರ್ಯಾದ್ ಉದ್ಯಾಪನಂ. ಒಂದು ಮಾಸ ಕಳೆದ ಮೇಲೆ ಉದ್ಯಾಪನೆ ಮಾಡಬೇಕು ಅಂತ ವಚನ ಇದ್ದದ್ದರಿಂದಾಗಿ ಪ್ರತಿಮಾಸಂ ಉದ್ಯಾಪನ ಭೇದ ಅಂತ ಹೇಳ್ತಾರೆ. ಅಂದರೆ ಇದು ಒಟ್ಟಾರೆ ನಾವು 4 ತಿಂಗಳು ಧಾರಣ ಪಾಲನೆ ಮಾಡಿದರೆ ಒಂದೇ ಉದ್ಯಾಪನ ಅಂತ ಅಲ್ಲ, ಇದು ಒಂದೊಂದು ತಿಂಗಳಿಗೆ ಒಂದೊಂದು ಉದ್ಯಾಪನ, ಪ್ರತ್ಯೇಕವಾದ ವ್ರತನೇ. ಹೀಗಾಗಿ ಸಾಧ್ಯವಾದರೆ 1 ತಿಂಗಳ ಮಾಡ್ಬೋದು, ಇಲ್ಲ 2 ತಿಂಗಳ, 3 ತಿಂಗಳ, 4 ತಿಂಗಳ, ಮೊದಲಿಗೆ ಕೊನೆಗೆ, ಹೀಗೆ ಹೇಗಾದರೂ ವ್ರತವನ್ನು ಮಾಡಬೇಕು. 1 ತಿಂಗಳ ಕಳೆದ ಮೇಲೆ ಉದ್ಯಾಪನವನ್ನು ಮಾಡಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ. ಉಪವಾಸ ದಿನೇ ಪ್ರಾಪ್ತೆ ಪುಣ್ಯಾಹಂಕಾರ ಯತ್ಪುರ. ಉಪವಾಸ ದಿವಸ ಪ್ರಾಪ್ತ ಆದಾಗ ಮೊಟ್ಟ ಮೊದಲಿಗೆ ಪುಣ್ಯಾಹ ವಾಚನವನ್ನು ಮಾಡಿಕೊಂಡು ಆಚಾರ್ಯರನ್ನು ನಾವು ಸ್ವೀಕಾರ ಮಾಡಿ ಅವರಿಗೆ ಪ್ರಾರ್ಥನೆ ಮಾಡಿಕೊಂಡು ಅದರ ನಂತರ ಬ್ರಾಹ್ಮಣರನ್ನು ಕರಿಬೇಕು ಅಂತ ಹೇಳ್ತಾರೆ. ಆಚಾರ್ಯರು ನಮಗೆ ಉದ್ಯಾಪನವನ್ನು ಮಾಡಿಸೋದಕ್ಕಾಗಿ, ವ್ರತವನ್ನು ಮಾಡಿಸೋದಕ್ಕಾಗಿ ಆಚಾರ್ಯರಿರಬೇಕು, ಭೋಜನಕ್ಕಾಗಿ ಬ್ರಾಹ್ಮಣರು ಬೇಕು ಅನ್ನೋದಕ್ಕಾಗಿ ಬ್ರಾಹ್ಮಣರನ್ನು ಆಚಾರ್ಯರನ್ನು ವರ್ಣನೆ ಮಾಡಬೇಕು. ಲಕ್ಷ್ಮೀನಾರಾಯಣ ಪ್ರತಿಮೆಯನ್ನು ಮಾಡಿಸ್ಬೇಕು ಅಂತ ಹೇಳ್ತಾರೆ. ಅದನ್ನು ಪೂರ್ಣ ಕುಂಭದ ಮುಂದೆ ಇಟ್ಟು ಆ ಕಲಶದ ಪೂಜೆಯನ್ನು ಮಾಡಬೇಕು. ಪೂಜೆಯನ್ನು ನಿಶಿ ಭೂಮಿಪ, ರಾತ್ರಿ ಆ ದೇವರನ್ನು ಲಕ್ಷ್ಮೀನಾರಾಯಣನ ಪೂಜೆಯನ್ನು ಮಾಡಬೇಕು. ಪಂಚಾಮೃತೈ ತಥಾ ಪುಷ್ಪೈ ತುಳಸೀದಲ ಸಂಚಯೈ, ಪಂಚಾಮೃತಾಭಿಷೇಕ, ಆಮೇಲೆ ನಾನಾ ತರಹದ ಪುಷ್ಪಗಳಿಂದ ಅರ್ಚನೆ ಮಾಡಬೇಕು. ತುಳಸಿಯಿಂದ ಪರಮಾತ್ಮನ ಅರ್ಚನೆ ಮಾಡಬೇಕು. ವಿಶೇಷವಾಗಿ ಕೇದಿಗೆ ಮತ್ತು ಮಲ್ಲಿಗೆ ಇವುಗಳಿಂದ ಆ ಪರಮಾತ್ಮನ ಅರ್ಚನೆಯನ್ನು ಮಾಡಬೇಕು. ರಾತ್ರಿಯಲ್ಲಿ ಜಾಗರಣೆ ಮಾಡಬೇಕು. ಏಕಾದಶಿನೂ ಇದೆ, ಇದೆಲ್ಲ ಏಕಾದಶಿ ಸಾಮಾನ್ಯವಾದ ನಿಯಮಗಳಿವೆಲ್ಲ. ಪುರಾಣ ಕಥನಾದಿಭಿ, ಪುರಾಣಗಳ ಕಥೆಯನ್ನು ಹೇಳೋದು, ಕೇಳೋದು, ಈ ತರಹದ ಸತ್ಕಾರಕ್ಷೇಪವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಮರುದಿವಸ ಮಾಡೋದು ಪಂಚಾಮೃತಾಭಿಷೇಕ. ದೇವರಿಗೆ ಬರೀ ಪಂಚಾಮೃತಾಭಿಷೇಕ ಅಂತ ಹೇಳಿದಾಗ ಆ ಪಂಚಾಮೃತಾಭಿಷೇಕದ ಪ್ರತಿನಿಧಿಯಾಗಿ ನೀರಿನಿಂದ ಅಭಿಷೇಕ ಮಾಡ್ಬೋದು ಏಕಾದಶಿ ದಿವಸ ಹಾಗೆ ಮಾಡಿ ಮರನೇ ದಿವಸ ದ್ವಾದಶಿ ದಿವಸ ಪಂಚಾಮೃತಾಭಿಷೇಕವನ್ನು ಮಾಡೋದು. ಆಮೇಲೆ ಪ್ರಾತಃ ಕಾಲೇ ಸಮಾಯತೆ ಬ್ರಾಹ್ಮಣ ವಸ್ತು ನಿಮಂತ್ರಣೆ. ಬೆಳಿಗ್ಗೆ ಆದ ಮೇಲೆ ಬ್ರಾಹ್ಮಣರನ್ನು ಮೊದಲಿಗೆ ಕರೆದಿರ್ತೇವೆ, ಮತ್ತೆ ಅವತ್ತಿನ ದಿವಸ ಬ್ರಾಹ್ಮಣರನ್ನು ಕರಿಬೇಕು ಅಂತ ಹೇಳಿದ್ದಾರೆ. ಬ್ರಾಹ್ಮಣ ವಸ್ತು ನಿಮಂತ್ರಯೇತ ತತಃ ಸಂಧ್ಯಾಧಿಕಂ ಕೃತ್ವ. ಸಂಧ್ಯಾವಂದನೆ ಮಾಡಿ ದೇವರ ಪೂಜೆಯನ್ನು ಮಾಡಿ ಪೂರ್ಣ ಮುಗಿಸಿ ದೇವರ ಪೂಜೆಯನ್ನು ಅಗ್ನಿ ಪ್ರತಿಷ್ಠಾಪನೆಯನ್ನು ಮಾಡಿ ಶಾಸ್ತ್ರದಲ್ಲಿ ಹೇಳಿದಂತೆ ಯಜ್ಞವನ್ನು ಮಾಡಬೇಕು ಅಂತ, ಹೋಮವನ್ನು ಮಾಡಬೇಕು ಅಂತ ಹೇಳ್ತಾರೆ. 3 ಮಂತ್ರಗಳಿವೆ ಒಟ್ಟಾರೆ. ಆ 3 ಮಂತ್ರಗಳಿಂದಲೂ ವಿಷ್ಣುದ್ದೇಶಕವಾದ ಆಹುತಿಗಳೇ ಇವು, ಬೇರೆ ಯಾವ ದೇವತೆಗಳು ಆಹುತಿ ಇಲ್ಲ ಇಲ್ಲಿ ಅಂತ ಹೇಳಿದ್ದಾರೆ. ನಿಶುಸೀದ ಅಂತ ಅದು ಗಣಪತಿ ಮಂತ್ರ ಅಂತ ಲೋಕಪ್ರಸಿದ್ಧ. ಆದರೆ ಎಲ್ಲ ಮಂತ್ರಗಳು ಭಗವತ್ಪರ ಅಂತ ಅನ್ನೋದಂತೂ ಅದು ಶಾಸ್ತ್ರಸಿದ್ಧ. ಅದರಲ್ಲಿ ವಿಶೇಷವಾಗಿ ನಿಶ್ಚೀದೇತಿ ಮಂತ್ರೇಣ ಜುಹುಯಾತ್ತು ತಿಲೋದನ, ಎಳ್ಳು ಮತ್ತು ಅಕ್ಕಿ ಇವೆರಡು ಬೇರಿಸಿ ಮಾಡಿದ ಅನ್ನ, ಆ ತಿಲೋದನದಿಂದ ಆಹುತಿ ನಿಶುಸೀದ ಅಂತನ್ನೋ ಮಂತ್ರದಿಂದ. ಆಮೇಲೆ ಅರಾಯಿಕಾಣೆ ಅಂತನ್ನೋ ಮಂತ್ರ, ಅದು ಶ್ರೀನಿವಾಸ ದೇವರ ಮಂತ್ರ ಅಂತ ಹೇಳ್ತಾರೆ. ಋಗ್ವೇದದಲ್ಲಿ ಬಹುಶಃ 10ನೇ ಮಂಡಲದಲ್ಲಿ ಆ ಮಂತ್ರ ಬರ್ತದೆ. ಅದು ಆ ಶೇಷಗಿರಿ ವೆಂಕಟಾಚಲ, ಆ ವೆಂಕಟಾಚಲದ ಮಹಿಮೆಯನ್ನು ಪ್ರತಿಪಾದನೆ ಮಾಡುವ ಮಂತ್ರಗಳಿವೆ. ಬಹುಶಃ 6-7 ಮಂತ್ರಗಳಲ್ಲಿದೆ, ಅದರಲ್ಲಿ ಇದೊಂದು ಮಂತ್ರ, ಮೊದಲನೇ ಮಂತ್ರ ಅದು. ಆ ಅರಾಯಿಕಾಣೆ ಅಂತನ್ನೋ ಮಂತ್ರದಿಂದ ಘೃತೋದನಂ, ಅನ್ನ ತುಪ್ಪ ಇವೆರಡರ ಆಹುತಿಯನ್ನು ಹಾಕಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಅಷ್ಟಾಕ್ಷರ ಮಂತ್ರದಿಂದ ಪಾಯಸದ ಹೋಮ. ಹೀಗೆ ತಿಲೋದನ, ಘೃತೋದನ ಮತ್ತು ಪಾಯಸ, ಈ 3 ಪದಾರ್ಥಗಳಿಂದ 3 ಮಂತ್ರಗಳಿಂದ ದೇವರಿಗೆ ಭಗವಂತನಿಗೆ ಆಹುತಿಯನ್ನು ಸಮರ್ಪಣೆ ಮಾಡಬೇಕು. ಇಲ್ಲಿ 3 ಕಲಶಗಳನ್ನು ಹೇಳಿದ್ದಾರೆ. ಆ 3 ಕಲಶಗಳಲ್ಲಿಯೂ ಸಹ ಲಕ್ಷ್ಮೀನಾರಾಯಣನೇ ದೇವತಾ. ಲಕ್ಷ್ಮೀನಾರಾಯಣೋ ದೇವ ಸ್ಥಾನತ್ರಯೇಪಿ ದೇವತಾ, 3 ಸ್ಥಾನಗಳಲ್ಲಿಯೂ ಸಹ ಪರಮಾತ್ಮನೇ ದೇವತೆಯಾಗಿದ್ದಾನೆ ಅಂತ ಚಿಂತನೆ ಮಾಡಿ ಪೂರ್ಣಾಹುತಿಯನ್ನು ಮಾಡಿ ಹೋಮವನ್ನು ಪೂರ್ಣ ಮುಗಿಸಿ ಬ್ರಾಹ್ಮಣರ ಪೂಜೆಯನ್ನು ಮಾಡಬೇಕು, ಅನಂತರ ಆಚಾರ್ಯರ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಆಯಿತು, ಇದನ್ನು ಮಾಡೋದರಿಂದ ಏವಂ ಕೃತ್ವ ಮಹಾರಾಜ ಬ್ರಹ್ಮಹತ್ಯಾದಿ ಪಾತಕೈ ಮುಚ್ಚತೆ ನತ್ರ ಸಂದೇಹ ತಸ್ಮಾತ್ ಕುರು ಮಹಾವ್ರತಂ.
ಬ್ರಹ್ಮಹತ್ಯಾದ ಎಲ್ಲ ಪಾಪಗಳಿಂದಲೂ ಮನುಷ್ಯ ನಿರ್ಮುಕ್ತನಾಗ್ತಾನೆ ಅಂತ ಹೇಳ್ತಾರೆ. ಬಹುಶಃ ಧರ್ಮರಾಜ ಯುದ್ಧವನ್ನು ಮಾಡಿದ ಮೇಲೆ ಎಷ್ಟೆಲ್ಲ ಪಾಪ ಬಂದು ಹೋಯ್ತು ನನ್ನಿಂದ, ಎಷ್ಟೆಲ್ಲ ಹತ್ಯೆಗಳು ನಡೆದೋದವು ಅಂತ ಪಶ್ಚಾತ್ತಾಪ ಅವರಿಗೆ ಆಗ್ತದೆ. ಪಶ್ಚಾತ್ತಾಪ ಆದಾಗ ಭೀಷ್ಮಾಚಾರ್ಯರು ಉಪದೇಶ ಮಾಡ್ತಾರೆ ಎಲ್ಲ ಧರ್ಮಗಳನ್ನು. ಉಪದೇಶ ಮಾಡುವಾಗ ಅದೇ ಸಂದರ್ಭದಲ್ಲಿ ಬಹುಶಃ ಇದು ಅವರಿಗೆ ಉಪದೇಶ ಮಾಡಿರ್ಬೋದು, ಇಂತಹ ವ್ರತಗಳನ್ನು ಮಾಡು, ಪಾಪ ಬಂದಿದೆ ಅಂತ ನನಗೆ ಅನಿಸಿದರೆ ಈ ತರಹದ ವ್ರತಗಳನ್ನು ಅನುಷ್ಠಾನ ಮಾಡು, ಅದರಿಂದ ಪಾಪ ಹೋಗ್ತದೆ. ಆ ವಿಷಯದಲ್ಲಿ ಸರ್ವಥಾ ಸಂದೇಹ ಇಲ್ಲ. ಬ್ರಹ್ಮಹತ್ಯಾದಿ ಪಾಪಗಳೆಲ್ಲವೂ ಸಹ ಈ ವ್ರತದಿಂದ ತೊಲಗಿ ಹೋಗ್ತದೆ. ಸಣ್ಣ ವ್ರತ ಇದಲ್ಲ, ಮಹಾವ್ರತಂ ಅಂತ ಹೇಳ್ತಾರೆ. ಭಾರೀ ದೊಡ್ಡದಾದ ವ್ರತ ಇದು. ಆದ್ದರಿಂದ ಈ ವ್ರತವನ್ನು ಮಾಡುವಂತ ಅಲ್ಲಿ ಉಪದೇಶ ಮಾಡಿ ಅದರ ಕಥೆಯನ್ನು ಸಂಕ್ಷೇಪವಾಗಿ ಹೇಳ್ತಾರೆ. ಇಬ್ಬರು ಮಾಡಿದ ಇತಿಹಾಸವನ್ನು ನಮಗೆ ಇಲ್ಲಿ ತಿಳಿಸ್ತಾನೆ. ಒಬ್ಬ ಸುಗ್ರೀವ ಈ ವ್ರತವನ್ನು ಮಾಡಿದ್ದಾನೆ. ನಾರದರು ಶೂದ್ರನ ಮಕ್ಕಳಾಗಿ ಹುಟ್ಟಿದಾಗ ಈ ವ್ರತವನ್ನು ಮಾಡಿದರು ಅಂತ ಹೇಳ್ತಾರೆ. ಭಾಗವತವನ್ನು ಇದನ್ನು ಜೋಡಿಸಿಕೊಂಡ್ರೆ ಬಹಳ ಸುಂದರವಾಗಿ ಏನು ಅದ್ಭುತವಾದ ವ್ರತ ನಾರದರು ಮಾಡಿದರು ಅಂತ ನಮಗೆ ಅರ್ಥ ಆಗ್ತದೆ. ಪುರಾ ತ್ರೇತಾಯುಗೇದ ರಾಜನ್ ಕಿಷ್ಕಿಂಧಾನಗರೇ ಭವತೆ ವಾಲೀಚ ಸುಗ್ರೀವಶ್ಚಯ ಯುಯುಧಾತೆ ಪರಸ್ಪರಂ. ಕಿಷ್ಕಿಂಧಾನಗರ ತ್ರೇತಾಯುಗದಲ್ಲಿ ವಾಲಿ ಮತ್ತು ಸುಗ್ರೀವ ಅಣ್ಣ ತಮ್ಮ ಅವರಿಬ್ಬರು ವಾಸ ಮಾಡ್ತಾ ಇದ್ರು. ಪರಸ್ಪರ ಕಲಹ ಅವರಲ್ಲಿ, ಪರಸ್ಪರ ಕಲಹ ಅಂತ ಹೇಳಿದ್ದಾರೆ. ವಾಲಿ ಸುಗ್ರೀವನ ಹೆಂಡತಿಯನ್ನು ಪರಿಗ್ರಹ ಮಾಡಿರ್ತಾನೆ, ಆಮೇಲೆ ಸುಗ್ರೀವ ವಾಲಿಯ ಹೆಂಡತಿಯನ್ನು ಪರಿಗ್ರಹ ಮಾಡ್ತಾರೆ. ಇಬ್ಬರೂ ಪಾಪಗಳನ್ನು ಮಾಡ್ತಾರೆ. ತಾತ್ಕಾಲಿಕವಾಗಿ ಅಸುರಾವೇಶದಿಂದ ಮಾಡಿರತಕ್ಕಂತಹ ಪಾಪ ಅದು. ಆ ಪಾಪದ ಫಲವನ್ನು ಅವರು ಅನುಭವಿಸಿದರು ಅಂತ ಅನ್ನೋದನ್ನು ಆಚಾರ್ಯರು ಬಹಳ ಸುಂದರವಾಗಿ ತಿಳಿಸಿದ್ದಾರೆ. ಸುಗ್ರೀವ ಸ್ವಚ್ಛದಾರ ಪರಿಗ್ರಹ ಮಾಡಿದ್ದಾನೆ, ಆದ್ದರಿಂದಾಗಿ ಅವನು ಮಾಡಿದ ಪಾಪ ಬಹಳ ದೊಡ್ಡದು. ಇಂದ್ರ ಮಾಡಿದ ಅಪರಾಧ ಏನಿದೆಯಲ್ಲ ಅದು ಬಹಳ ಸಣ್ಣದು ಅಂತ ಹೇಳ್ತಾರೆ. ದೊಡ್ಡದಲ್ಲ, ಅದು ಸ್ವಚ್ಛದಾರ ಅಲ್ಲ ಅನ್ನೋದಕ್ಕಾಗಿ, ಸೂರ್ಯನ ಹೆಂಡತಿ ಅನ್ನೋದಕ್ಕಾಗಿ ಅವನಿಗೆ ವಾಲಿಗೆ ಬಂದ ಪಾಪ, ಇಂದ್ರನಿಗೆ ಬಂದ ಪಾಪ ಬಹಳ ಸಣ್ಣದು. ಆ ಪಾಪದ ಫಲ ಏನು ಅಂತಂದರೆ ಆ ಪಾಪದ ಫಲರೂಪವಾಗಿಯೇ ವಾಲಿಯನ್ನು ಭಗವಂತ ಸಂಹಾರ ಮಾಡಿದ. ಇಬ್ಬರೂ ಸಮಾನ ಪಾಪ ಮಾಡಿದ್ದಾರೆ, ಆದರೆ ದೇವರು ವ್ಯತ್ಯಾಸ. ಸಮಾನ ಅಂದರೆ ನೋಡ್ಲಿಕ್ಕೆ ಸಮಾನ. ವಾಲಿಯ ಪತ್ನಿಯನ್ನು ಸುಗ್ರೀವ, ಸುಗ್ರೀವ ಪತ್ನಿಯನ್ನು ವಾಲಿ ಸ್ವೀಕಾರ ಮಾಡಿದ್ದಾರೆ. ಆದರೂ ಸಹ ಅವರಿಬ್ಬರ ಪಾಪ ನೋಡಲಿಕ್ಕೆ ಸಮಾನ ಅಂತಿದ್ರೂ ಸಹ ಅವರಲ್ಲಿ ತಾರತಮ್ಯ ಇದೆ ಪಾಪದಲ್ಲಿ. ವಾಲಿ ಮಾಡಿದ್ದು ಸ್ವಲ್ಪ ಸಣ್ಣ ಪಾಪ, ಸುಗ್ರೀವ ಮಾಡಿದ್ದು ಬಹಳ ದೊಡ್ಡದಾದ ಪಾಪ ಅಂತ ಹೇಳಿದ್ದಾರೆ. ಅನ್ನೋದಕ್ಕಾಗಿ ಸುಗ್ರೀವನಿಗೆ ಏನು ಮಾಡಿದ, ಇಲ್ಲಿ ಮರಣ ಕೊಡಲಿಲ್ಲ. ಇಲ್ಲಿ ಮರಣ ಕೊಟ್ಟರೆ ಬಹಳ ಸಣ್ಣದಾದ ಶಿಕ್ಷೆ ಅದು. ಸುಗ್ರೀವನಿಗೆ ಆನಂದದಲ್ಲೇನು ಉನ್ನಾಹ ಆಗಬೇಕಲ್ಲ, ಆ ಉನ್ನಾಹದಲ್ಲಿ ಕಡಿಮೆ ಮಾಡಿಬಿಟ್ಟ. ಎಂಥ ದೊಡ್ಡ ಫಲ ನೋಡ್ರಿ ಅದು. ಪಾಪ ಮಾಡಿದ ಪಾಪಕ್ಕೆ ಸ್ವಚ್ಛದಾರ ಪರಿಗ್ರಹ, ಅತಿ ಹೆಚ್ಚಿನ ಪಾಪ ಮಾಡೋದರಿಂದ ಏನು ಫಲ ಸಿಗುತ್ತದೆ? ಮೋಕ್ಷದಲ್ಲಿ ಸಿಗಬೇಕಾದ ಉನ್ನಾಹ ಆನಂದಾತಿಶಯ ಏನಿದೆಯಲ್ಲ ಅದನ್ನು ಕಡಿಮೆ ಮಾಡಿಬಿಡ್ತಾನೆ. ಆದರೆ ವಾಲಿಗೆ ಅಂಥದ್ದೇನಾಗಲಿಲ್ಲ. ಇಲ್ಲಿ ತಾತ್ಕಾಲಿಕವಾಗಿ ಮರಣರೂಪವಾದ ದುಃಖ ಅವನಿಗೆ ಆಯ್ತಷ್ಟೇ. ದೇವರ ಆ ರೀತಿಯಾದ ಶಿಕ್ಷೆಯನ್ನು ಅವರಿಬ್ಬರಿಗೆ ಕೊಟ್ಟ ಅಂತ ಅನ್ನೋದನ್ನು ನಿರ್ಣಯ ಆಚಾರ್ಯರು ಹೇಳಿದ್ದಾರೆ. ಸುಗ್ರೀವಸ್ಯ ರುಮಾಂ ಭಾರ್ಯಾಂ ಬಲಾತ್ ವಾಲಿ ಜಹಾರ. ಸುಗ್ರೀವನ ಹೆಂಡತಿ, ಅವಳ ಹೆಸರು ರುಮಾ ಅಂತ. ಅವಳನ್ನು ವಾಲಿ ಬಲಾತ್ಕಾರದಿಂದ ಸ್ವೀಕಾರ ಮಾಡಿದ್ದ. ಸುಗ್ರೀವನಿಗೆ ಬಹಳ ಸಿಟ್ಟು, ಅಶಕ್ತನೂ ಹೌದು ವಾಲಿಯ ಮುಂದೆ. ಅದ್ಭುತವಾದ ಪರಾಕ್ರಮ ಅವನದ್ದು, ವಾಲಿಯದ್ದು. ಏನೂ ಮಾಡಲಿಕ್ಕಾಗಲಿಲ್ಲ. ರಾಮನ ಸಂದರ್ಶನ ಆದಾಗ ರಾಮನ ಮುಂದೆ ತನ್ನ ದುಃಖವನ್ನು ತೋಡಿಕೊಳ್ತಾನೆ. ಈ ತರಹದ ಕಷ್ಟ ಎಲ್ಲ ನನಗಾಗಿದೆ, ನನ್ನ ಅಣ್ಣ ಈ ತರಹದ ದುಃಖವನ್ನು ನನಗೆ ಕೊಟ್ಟಿದ್ದಾನೆ ಅಂತ ಹೇಳಿ ರಾಮನಿಗೆ ಎಲ್ಲವನ್ನು ಹೇಳಿಕೊಳ್ತಾನೆ. ಕದಾಚಿತ್ ದೈವಯೋಗೇನ ರಾಮೋ ಲಕ್ಷ್ಮಣ ಸಂಯುತ ಜಾನಕ್ಯಾ ಮಾರ್ಗಣಾರ್ಥಾರೆ ಕಿಷ್ಕಿಂಧೋಪವನಂ ಏ. ದೈವ ಹೇಗಿರ್ತದೆ ನೋಡ್ರಿ, ದೇವರೇ ಹುಡುಕಾಡ್ಕೊಂಡು ಬರ್ತಾನೆ. ಇದೇ ದೈವಯೋಗ. ನಮ್ಮ ಅದೃಷ್ಟ ಇದ್ದರೆ ದೇವರೇ ನಮ್ಮ ಹತ್ರ ಬರ್ತಾನೆ. ಆದರೆ ಮೊದಲಿಗೆ ನಾವು ದೇವರ ಹತ್ರ ಹೋಗೋ ಪ್ರಯತ್ನವನ್ನು ಮಾಡಿರಬೇಕು. ಹನುಮಂತ ಇದ್ದ ಅಂತ ಅನ್ನೋದಕ್ಕಾಗಿ ದೇವರು ಬಂದ. ಅಲ್ಲಿ ವಾಯುದೇವರು ನಮ್ಮ ಪಕ್ಷದಲ್ಲಿ ಇರಬೇಕು, ವಾಯುದೇವರ ಆರಾಧನೆಯನ್ನು ನಾವು ಮಾಡ್ತಾ ಇರಬೇಕು, ಅಂದರೆ ದೇವರು ನಮ್ಮ ಹತ್ರ ಬರ್ತಾನೆ. ಹೀಗಾಗಿ ಹನುಮಂತನ ಸೇವೆಯನ್ನು ಹೇಗೆ ಮಾಡ್ತಾ ಇದ್ದ ಏನೋ ಗೊತ್ತಿಲ್ಲ ಸುಗ್ರೀವ. ಅಂತೂ ಹನುಮನ ಪಕ್ಷವನ್ನು ಹಿಡಿದದ್ದರಿಂದಾಗಿ ಭಗವಂತ ಅವನ ಅದೃಷ್ಟ ಇದೆ ಅಂತ ಅನ್ನೋದಕ್ಕಾಗಿ ಸುಗ್ರೀವನ ಹತ್ರ ಬಂದಿದ್ದಾನೆ ಸೀತೆಯನ್ನು ಹುಡುಕಾಡ್ತಾ. ರಾಮಾಯ ಖಚಿತಂ ಸರ್ವಂ ಸುಗ್ರೀವೇಣ ಪ್ರಯತ್ನತಃ. ಮಾಡಿದ್ದೆಲ್ಲ ಏನೆಲ್ಲ ದುಃಖವನ್ನು ಅನುಭವಿಸಿದ್ದಾನೆ ನೆನಪು ಮಾಡ್ಕೊಂಡು ರಾಮನ ಮುಂದೆ ಹೇಳಿದ್ದಾನೆ. ಪ್ರಯತ್ನ ಮಾಡಿ ನೆನಪು ಮಾಡಿಕೊಂಡು ವಾಲಿ ಏನೇನು ಕಷ್ಟ ಕೊಟ್ಟಿದ್ದಾನೆ ಅಂತ ಅನ್ನೋದನ್ನು ಎಲ್ಲವನ್ನು ಹೇಳಿಬಿಟ್ಟಂತೆ ರಾಮಚಂದ್ರ ದೇವರು ಬಂದಾಗ. ಕದಾಚಿ ಜಾನಕ್ಯ ರಾಮಾಯ ಖಚಿತಂ ಸರ್ವಂ ಸುಗ್ರೀವೇಣ ಪ್ರಯತ್ನತಃ ತತಶ್ಚಿಚ್ಛೇದ ರಾಜೇಂದ್ರ ಜಘಾನ ಸಮರೇ ಹರಿಂ.
ಅಷ್ಟೆಲ್ಲ ಪಾಪವನ್ನು ನೋಡಿ ಸಂಕ್ಷೇಪವಾಗಿ ಕಥೆಯನ್ನು ಹೇಳಿಬಿಡ್ತಾರೆ. ಪರಮಾತ್ಮ ವಾಲಿಯನ್ನು ಸಂಹಾರ ಮಾಡಿಬಿಟ್ಟ ಅಂತ ನಾವು ಕಥೆಯನ್ನು ಹೇಳ್ಬೋದು. ಅಲ್ಲಿ ಶಬ್ದ ಹೇಗೆ ಪ್ರಯೋಗ ಮಾಡಿದ್ದಾರೆ ನೋಡಿ, ಹರಿಂ ಜಗಹಾನ, ಭಗವಂತ. ಸುಮ್ಮನೆ ನೋಡ್ತಾ ಹೋದರೆ ಇದೇನು ಅವನು ದೇವರೇನು, ಹರಿ ಅಂದರೆ ಭಗವಂತ ದೇವರನ್ನು ಸಂಹಾರ ಮಾಡಿದ ಅಂತ ಹೀಗೆ ಅರ್ಥ ಬರ್ತದಲ್ಲ. ಅಲ್ಲ, ಹರಿ ಅಂತ ಅಂದರೆ ಇಂದ್ರ ಅಂತ ಅರ್ಥ. ಹರಿ ಅಂತ ಅನ್ನೋ ಶಬ್ದಕ್ಕೆ ಇಂದ್ರ ಅಂತ ಅರ್ಥ ಇದೆ, ಅಥವಾ ಹರಿ ಅಂತ ಅನ್ನೋ ಶಬ್ದಕ್ಕೆ ಕಪಿ ಅಂತ ಅರ್ಥ ಇದೆ ಅನ್ನೋದಕ್ಕಾಗಿ ಆ ಕಪಿಯನ್ನು, ಒಂದು ಕಪಿಯನ್ನು, ವಾಲಿಯನ್ನು ಸಂಹಾರ ಮಾಡಿದ. ಎರಡೂ ಅರ್ಥ ಬರ್ತದೆ. ಹರಿ ಇಂದ್ರ, ಹರಿ ಕಪಿ. ಇಂದ್ರನ ಕಪಿಯಾದ ಇಂದ್ರ ಅನ್ನೋದಕ್ಕಾಗಿ ಬಹುಶಃ ಆ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಕಪಿ ಹೌದು, ಆದರೆ ಅವನು ಯಾರು? ಇಂದ್ರ ಅನ್ನೋದಕ್ಕಾಗಿ ಆ ಕಪಿಯಾದ ಇಂದ್ರನನ್ನು ಪರಮಾತ್ಮ ಸಂಹಾರ ಮಾಡಿದ್ದಾನೆ ಯುದ್ಧದಲ್ಲಿ. ಸುಗ್ರೀವಾಯ ತತಸ್ತಾರಾಂ ದತ್ವಾ ರಾಜ್ಯ ಅಭ್ಯಶೇಷೇತ. ಆಮೇಲೆ ತಾರ ವಾಲಿಯ ಹೆಂಡತಿ, ಆ ವಾಲಿಯ ಹೆಂಡತಿ ನಾನು ಆತ್ಮಾಹುತಿಯನ್ನು ಮಾಡಿಕೊಳ್ತೇನೆ ಅಂತ ತಯಾರಾಗ್ತಾರೆ. ಆದರೆ ಮಗ ಇದ್ದಾನೆ ಅಂಗದ, ಸಣ್ಣ ಮಕ್ಕಳಿದ್ದವರು ಮಕ್ಕಳ ಪೋಷಣೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅವರಿಗೆ ಆ ಕಾಲದಲ್ಲಿ ಆತ್ಮಾಹುತಿಯನ್ನು ಹೇಳಿಲ್ಲ ಅನ್ನೋದಕ್ಕಾಗಿ ಎಲ್ಲರೂ ಧರ್ಮಶಾಸ್ತ್ರವನ್ನು ಹೇಳಿ ಬೋಧನೆ ಮಾಡಿ ಅವಳ ಮನಸ್ಸನ್ನು ಸಮಾಧಾನ ಪಡಿಸಿ ಎಲ್ಲರೂ ಹೇಳ್ತಾರೆ, ಇಲ್ಲ ಮಗ ಇದ್ದಾನೆ, ಅವನ ಪೋಷಣೆ ಮಾಡಬೇಕಾಗಿದೆ ಅನ್ನೋದಕ್ಕಾಗಿ ನೀನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳಬೇಡ, ನಿನ್ನ ಸಂಹಾರವನ್ನು ನೀನು ಮಾಡಿಕೊಳ್ಳಬೇಡ ಅಂತ ಹೇಳಿ ಬಹಳಷ್ಟು ಉಪದೇಶ ಮಾಡಿದ ಮೇಲೆ ಸರಿ ಆಯಿತು ಅಂತ ತಯಾರಾಗ್ತಾರೆ. ಇಲ್ಲಿ ಬಂದ ಪ್ರಕಾರ ಹಾಗೆ ಹೇಳ್ತಾರೆ, ರಾಮಚಂದ್ರ ದೇವರೇ ಆ ತಾರೆಯನ್ನು ಸುಗ್ರೀವನಿಗೆ ಕೊಡ್ತಾರಂತೆ, ಯೋಗಕ್ಷೇಮವನ್ನು ನೋಡ್ಕೊಳ್ಬೇಕು ಇವಳದ್ದು ಅಂತ. ಯಾಕೆಂದರೆ ಗಂಡ ಇಲ್ಲದೇ ಇದ್ದಾಗ ಹೆಂಡತಿಯ ಜವಾಬ್ದಾರಿ ಯಾರು, ಅವರನ್ನು ಯಾರು ನೋಡ್ಕೊಳ್ಬೇಕು ಅಂತನ್ನೋದಕ್ಕಾಗಿ ಒಂದಾ ಮಕ್ಕಳು ನೋಡ್ಕೊಳ್ಬೇಕು ಅಥವಾ ಅಣ್ಣ ತಮ್ಮಂದನ್ನು ನೋಡ್ಕೋಬೇಕು, ಇವನು ಮೈದುನ ಅನ್ನೋದಕ್ಕಾಗಿ ಇವನಿಗೂ ನೋಡಿಕೊಳ್ಳೋ ಅಧಿಕಾರ ಇದೆ ಅನ್ನೋದಕ್ಕಾಗಿ ಇವಳ ಯೋಗಕ್ಷೇಮವನ್ನು ನೀನು ನೋಡ್ಕೋ ಅಂತ ಹೇಳಿ ಒಪ್ಪಿಸಿ ಹೋದ. ಸ್ತ್ರೀಯರು ಯಾವುದೇ ಸಂದರ್ಭದಲ್ಲಿಯೂ ಸ್ವತಂತ್ರರಾಗಿರಬಾರದು ಅಂತ ಹೇಳ್ತಾರೆ. ಸಣ್ಣ ಹುಡುಗರಿದ್ದಾಗ ತಂದೆ ತಾಯಿಗಳ ವಶದಲ್ಲಿ ಇರಬೇಕು, ಯುವತಿಯರಾಗಿದ್ದಾಗ ಗಂಡನ ಅಧೀನರಾಗಿರಬೇಕು, ಗಂಡ ಹೋದ ಮೇಲೆ ಮಕ್ಕಳ ಅಧೀನದಲ್ಲಿರಬೇಕು ಅಂತ ಹೇಳ್ತಾರೆ. ಹೀಗಾಗಿ ಅವರು ಯಾವುದರಿಂದ ಹೇಳ್ತಾರೆ ಆ ತರಹದ ಧರ್ಮಗಳನ್ನು ಮಾಡಬೇಕು, ಅವರ ಅಧೀನದಲ್ಲಿ ಇರಬೇಕು, ಸ್ವತಂತ್ರವಾಗಿರಬಾರದು ಅಂತ ಹೇಳಿದ್ದಾರೆ. ಅನ್ನೋದಕ್ಕಾಗಿ ದೇವರೇ ಇದನ್ನು ಮಾಡಿ ತೋರಿಸಿದ. ರುಮಾ ತಾರಾ ಸಾಕ್ಷಾತ್ ವಾಲಿಯ ಹೆಂಡತಿ, ಆ ವಾಲಿಯ ಹೆಂಡತಿಯನ್ನು ಸುಗ್ರೀವನಿಗೆ ಒಪ್ಪಿಸ್ತಾನೆ. ಇವಳ ಯೋಗಕ್ಷೇಮವನ್ನು ನೀನು ನೋಡ್ಕೊಳ್ಬೇಕು ಅಂತ ಹೇಳಿ ಸುಗ್ರೀವನಿಗೆ ಒಪ್ಪಿಸಿ ಹೋಗ್ತಾನೆ. ಅಷ್ಟು ಕಥೆಯನ್ನು ಮಾತ್ರ ಇಲ್ಲಿ ಹೇಳ್ತಾರೆ. ರಾಜ್ಯಾಭಿಷೇಚೇತ ಸುಗ್ರೀವ ಪ್ರಾಪ್ತವಾನ್ ಹತ್ಯಂ ಹತ್ವಾ ವಾಲಿನಮಗ್ರಜ. ಅಣ್ಣನನ್ನು ಸಂಹಾರ ಮಾಡಿದ. ಭಾರಿ ದೋಷ, ಗುರುಹತ್ಯ, ಅಂಥ ದೊಡ್ಡದಾದ ದೋಷ ಅವನಿಗೆ ಅಂಟುಕೊಂಡ್ಬಿಟ್ಟ. ಏನು ಮಾಡಬೇಕು. ವಾಲಿ ಇದ್ದಾಗ ಒಂದು ಕಷ್ಟ ಕೊಟ್ಟ, ವಾಲಿಯನ್ನು ಸಂಹಾರ ಮಾಡಿಸಿ ಮೇಲೆ ವಾಲಿ ಮತ್ತೊಂದು ಕಷ್ಟ ಕೊಟ್ಟ, ಪಾಪರೂಪದಿಂದ ಬಂದು ಕೂತ್ಕೊಂಡ್ಬಿಟ್ಟ. ಆಮೇಲೆ ಮತ್ತೆ ರಾಮನೇ ಏನು ಮಾಡಬೇಕು ಅಂತ ಮೊದಲಿಗೆ ಕಷ್ಟ ಆಯಿತು, ವಾಲಿಯಿಂದ ಕಷ್ಟ ಆಯಿತು, ತೋಡ್ಕೊಂಡ ಕಷ್ಟವನ್ನೆಲ್ಲ ಸಂಹಾರ ಮಾಡಿಬಿಟ್ಟ. ಸಂಹಾರ ಮಾಡಿದ್ದು ರಾಮ, ಪಾಪ ಬಂದದ್ದು ಸುಗ್ರೀವನಿಗೆ. ಇದು ನೋಡಿ, ಇದು ದೇವರಿಗೆ ಯಾವುದೇ ತರಹದ ಪಾಪಲೇಪಗಳಿಲ್ಲ ಅಂತ ಅನ್ನೋದಕ್ಕಾಗಿ ಇದೊಂದು ದೊಡ್ಡದಾದ ನಿದರ್ಶನ, ದೊಡ್ಡದಾದ ದೃಷ್ಟಾಂತ, ದೊಡ್ಡದಾದ ಉದಾಹರಣೆ. ಮಾಡೋದು ದೇವರು ಮಾಡ್ತಾನೆ, ಆದರೆ ಪಾಪ ನಮಗೆ ಬಂದ್ಬಿಡ್ತದೆ. ಯಾಕೆ? ಪ್ರಯತ್ನತಃ ಹೇಳಿದ್ದ ಅವನು ಸುಗ್ರೀವ, ಏನೇನು ಮಾಡಿದ್ದಾನೆ, ಏನೇನು ಕಷ್ಟ ಕೊಟ್ಟಿದ್ದಾನೆ ಅಂತ ಹೇಳಿ ಸಂಹಾರ ಮಾಡಿಸಿದ್ದ. ಆಚಾರ್ಯರು ಹೇಳ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ, ಮೊದಲನೇ ಸಲ ಯುದ್ಧಕ್ಕೆ ಹೋಗ್ತಾನಂತೆ, ಸಂಹಾರ ಮಾಡೋದಿಲ್ವಂತೆ ರಾಮದೇವರು. ಯಾಕೆ ಸಂಹಾರ ಮಾಡೋದಿಲ್ಲ? ಆಚಾರ್ಯರು ತಿಳಿಸ್ತಾರೆ, ಅಣ್ಣ ತಮ್ಮಂದರಲ್ಲಿ ದ್ವೇಷ, ಸಿಟ್ಟು ಅದು ದೀರ್ಘಕಾಲಿಕ ಇರೋದಿಲ್ಲ. ಏನೋ ಸಿಟ್ಟಿರ್ತದೆ, ಅಣ್ಣನಿಗೆ ತೊಂದರೆ ಆಯಿತು ಅಂತ ಅಂದರೆ ಚಡಪಡಿಸ್ತಾನೆ, ಭಾರಿ ದುಃಖ ಆಗ್ತದೆ ತಮ್ಮನಿಗೆ. ದೀರ್ಘ ಸಹೋದರಗತೋ ನಭವೇದ್ಧಿ ಕೋಪ. ಅಣ್ಣ ತಮ್ಮಂದರಲ್ಲಿರೋ ಸಿಟ್ಟು ಇದು ದೀರ್ಘಕಾಲ ತನಕ ಇರೋದಿಲ್ಲ ಅನ್ನೋದಕ್ಕೆ ಕಾಯ್ದು ನೋಡೋಣ ಒಂದ್ಸಲ ಅಂತ ಹೇಳಿ ಮೊದಲನೇ ಸಲ ಸಂಹಾರ ಮಾಡಲಿಲ್ಲಂತೆ ವಾಲಿಯನ್ನು. ಆದರೆ ಯಾಕೆ ಸಂಹಾರ ಮಾಡಲಿಲ್ಲ ಅಂತ ಮತ್ತೆ ಸುಗ್ರೀವ ಬಂದು ಕೇಳ್ತಾನೆ. ಇಲ್ಲ, ನನಗೆ ಗೊತ್ತಾಗಲಿಲ್ಲ, ನೀನು ಯಾರು, ಸುಗ್ರೀವ ಯಾರು, ವಾಲಿ ಯಾರು ಗೊತ್ತಾಗಲಿಲ್ಲ ಅಂತ ರಾಮ ಹೇಳ್ತಾನೆ. ಅನ್ನೋದಕ್ಕಾಗಿ ನೀನೊಂದು ಬಳ್ಳಿಯನ್ನು ಹಾಕೋ ಮೈಯಲ್ಲಿ ಅಂತ ಹೇಳ್ತಾನೆ. ರಾಮಾಯಣದಲ್ಲಿ ಹೂವು ಅಂತ ಬಂದಿದೆ, ಆಚಾರ್ಯರು ಬಳ್ಳಿ ಅಂತ ಹೇಳಿದ್ದಾರೆ. ಅದು ಮಹಾಭಾರತದಲ್ಲಿ ಬಂದದ್ದು ಆ ಮಾತು ಅಂತ ತಿಳಿಸ್ತಾರೆ. ಇಲ್ಲ ಅವೆಲ್ಲ ಆಮೇಲೆ ವಾಲಿಯನ್ನು ಸಂಹಾರ ಮಾಡಿಬಿಡ್ತಾನೆ. ಅಂತೂ ಸುಗ್ರೀವನ ಪ್ರೇರಣೆಯಿಂದ ಮಾಡಿದ ಸಂಹಾರ, ಭಗವಂತ ಮಾಡಿದ ಸಂಹಾರ ಅನ್ನೋದಕ್ಕಾಗಿ ಅದರ ಪೂರ್ಣ ಪಾಪ ಸುಗ್ರೀವನಿಗೆ ಬಂದು ಹೋಗ್ಬಿಡ್ತಾನೆ. ಅದನ್ನು ಆಚಾರ್ಯರು ಮುಂದೆಯೂ ಹೇಳ್ತಾರೆ. ಕರ್ಣ ಹುಟ್ಟುವಾಗ ಸಹಸ್ರವರ್ಮ ಅಂತನ್ನೋ ಅಸುರನಿಂದ ಜೊತೆಗೇನೆ ಕೂಡಿ ಹುಟ್ಟಿದ ಅಂತ ಹೇಳ್ತಾರೆ. ಪುರ ಸ ವಾಲಿಮಾರಣ ಪ್ರಭೂತ ದೋಷ ಕಾರಣ ಅಂತ ಹೇಳ್ತಾರೆ. ವಾಲಿಯನ್ನು ಸಂಹಾರ ಮಾಡಿಸಿದ, ಸಣ್ಣ ಪಾಪ ಅಲ್ಲ, ಪ್ರಭೂತ ದೋಷ ಅಂತ ಹೇಳ್ತಾರೆ.
ಭಾರಿ ದೊಡ್ಡದಾದ ದೋಷ ಅವನು ಮಾಡಿದ್ದು. ಸುಗ್ರೀವ ಮಾಡಿದರೆ ಅತಿ ದೊಡ್ಡದಾದ ಪಾಪ ಅದು. ಆ ಪಾಪದಿಂದಾಗಿ ಸಹಸ್ರವರ್ಮನ ಜೊತೆಗೇನೆ ಹುಟ್ಟುವ ದೌರ್ಭಾಗ್ಯ ಬಂದು ಹೋಯಿತು ಅಂತ ಹೇಳ್ತಾನೆ. ಇದು ನೋಡಿ, ದೊಡ್ಡವರಿಗೆ ಮಾಡಿದ ಅಪರಾಧದಿಂದ ಎಂತೆಂಥವರ ಕಷ್ಟವನ್ನು ಅನುಭವಿಸಿದ್ದಾರೆ. ಎಲ್ಲಿ ಸೂರ್ಯ ಏನು ಕಷ್ಟ ಅನುಭವಿಸಿದ, ಬಹಳ ವಿಚಿತ್ರ. ಬಿಟ್ಟೇ ಹೋಗಲಿಲ್ಲವಂತೆ ಅವನು ಸಹಸ್ರವರ್ಮ. ಆ ತರಹದ ದುಷ್ಟ ಸಂಯೋಗ, ದುಷ್ಟರ ಸಂಪರ್ಕ ಅವನಿಗಾಯಿತು ಅಂದರೆ ನಮ್ಮ ಪರಿಸ್ಥಿತಿ ಏನಿದೆ ಅದನ್ನು ನೋಡ್ಕೊಳ್ಬೇಕು, ಇದನ್ನು ತಿಳಿಬೇಕು. ಆಯಿತು, ಆ ಪಾಪ ಬಂದು ಹೋಯಿತು. ಆಮೇಲೆ ಮತ್ತೆ ರಾಮನ ಹತ್ರ ಹೋಗ್ತಾನೆ. ವಾಲಿ ಇದ್ದಾಗ ಕಷ್ಟ ಕೊಡ್ತಾ, ಹೋದ್ಮೇಲೆ ಮತ್ತೊಂದು ಕಷ್ಟ ಆಗಿ ಹೋಗ್ಬಿಟ್ಟಿದೆ, ಸಂಹಾರದ ಪಾಪ ಬಂದು ಹೋಗ್ಬಿಟ್ಟಿದೆ, ಏನು ಮಾಡಲಿ ಅಂತ ಕೇಳ್ತಾನೆ. ಏನು ಮಾಡಲಿ ಅಂತ ಕೇಳಿದಾಗ ರಾಘವಾದಿಷ್ಟ, ರಾಮಚಂದ್ರ ದೇವರ ಆದೇಶ ಮಾಡ್ತಾರಂತೆ, ಧಾರಣಪಾರಣ ವ್ರತ ಮಾಡು ಅಂತ ಹೇಳ್ತಾನೆ. ಆಮೇಲೆ ಧಾರಣಪಾರಣ ವ್ರತವನ್ನು ಅವನು ಮಾಡ್ತಾನಂತೆ. ಹೋಮಾದಿಕಂತು ಕೃತ್ವೈವ ತದ್ವ್ರತಸ್ಯ ಪ್ರಭಾವತಃ ವಿಮುಕ್ತಸ್ತದ್ವಧಾದ್ದೋಷಾತ್ ತಥಾನ್ಯೈ ಪಾತಕೈರ. ಆ ಸಂಹಾರ ಮಾಡಿದ್ದರಿಂದ ಏನು ಪಾಪ, ಆ ಪಾಪದಿಂದ ಆವಾಗ ಅವನಿಗೇನು ಅದೃಶ್ಯತ್ವ, ಅಸಂಭಾಷ್ಯತ್ವಾದಿ ದೋಷಗಳು ಅಥವಾ ಬೇರೆ ದೋಷಗಳು, ದೇವತೆಗಳಿಗೆ ಆ ದೋಷಗಳಿಲ್ಲ ಅಂತ ಹೇಳಿದ್ದಾರೆ, ಅದೃಶ್ಯತ್ವ ಅಸಂಭಾಷ್ಯತ್ವಾದಿಗಳು. ಅಂತೂ ಮನುಷ್ಯನಾಗಿ ಹುಟ್ಟಿದಾಗ ಆ ಪಾಪದಿಂದ ಅವರನ್ನು ಹೊರಗೆ ಹಾಕೋದು, ನೋಡದೇ ಇರೋದು, ಈ ತರಹದ ಸಣ್ಣ ಸಣ್ಣ ದೋಷಗಳೇನಿದ್ವು ಆ ಎಲ್ಲ ದೋಷಗಳು, ಹತ್ಯೆಯಿಂದ ಬಂದ ದೋಷಗಳನ್ನು ಪರಿಹಾರ ಮಾಡಿಕೊಂಡ. ಇಷ್ಟು ವ್ರತ ಮಾಡಿ ಪರಿಹಾರ ಮಾಡಿಕೊಂಡ್ರೂ ಆ ಸಹಸ್ರವರ್ಮನ ಜೊತೆಗೆ ತಾನಿರೋದಕ್ಕಾಗಿ ಏನು ಪಾಪ ಇತ್ತಲ್ಲ, ಆ ಪಾಪ ಮತ್ತೆ ಹಾಗೆ ಇತ್ತು ಅಂತ ಹೇಳ್ತಾನೆ. ಅದು ಏನು ಪಾಪ ಹೋಯ್ತೋ, ಎಷ್ಟು ಪಾಪ ಹೋಯ್ತು, ಅತೀ ಸ್ವಲ್ಪ ಪಾಪ ಹೋಯಿತು ಅಂತ ತಿಳಿಬೇಕಷ್ಟೇ. ಅಷ್ಟೇ ಅದೇನೆ ಮತ್ತೊಂದು ಹೇಳ್ತಾರೆ, ತಥಾನ್ಯೈ ಪಾತಕ ಇರತ್ತೆ. ಮತ್ತಿನ್ನೂ ಬೇರೆ ಬೇರೆ ಪಾಪಗಳನ್ನು ಮಾಡಿದ್ದ, ಆ ಎಲ್ಲ ಪಾಪಗಳು ಹೋದವು. ಈ ಅಣ್ಣನ ಹತ್ಯೆಯನ್ನು ಮಾಡಿದ್ದರಿಂದ ಏನು ಪಾಪ ಬಂದಿತ್ತೋ ಅದು ಸಾಕಷ್ಟು ಉಪಮರ್ಧ ಆಯಿತು ಅಂತ ನಾವು ತಿಳಿಬೇಕು. ಯಾಕೆ ಸಮಗ್ರವಾಗಿ ಹೋಯಿತು ಅಂತ ತಿಳಿಯೋ ಹಾಗಿಲ್ಲ, ಆಚಾರ್ಯರ ನಿರ್ಣಯ ಕೊಟ್ಟಿದ್ದಾರೆ. ಯಾರೋ ಹೇಳಿದರೆ ಏನೋ ಹೇಳಿದರೆ ಹೊಳಿಬೋದಾಗಿತ್ತು, ಇಲ್ಲ ಹೀಗಾಯ್ತು ಎಲ್ಲ ಪಾಪಗಳು ಹೋದವು ಅಂತ ಹೇಳ್ಬೋದು. ಆದರೆ ಆಚಾರ್ಯರು ಹೇಳಿದ್ದಾರೆ ಶಪಥಪೂರ್ವಕವಾಗಿ ಅವರ ಮಾತದು, ಶಪಥ ಮಾತದು, ಪ್ರಭೂತ ದೋಷ ಕಾರಣ ಅಂತ ಹೇಳಿದ್ದಾರೆ. ಅನ್ನೋದಕ್ಕಾಗಿ ಪೂರ್ಣ ಪಾಪ ಪರಿಹಾರ ಆಗಲಿಲ್ಲ, ಸ್ವಲ್ಪ ಪಾಪ ಪರಿಹಾರ ಆಯಿತು ಅಷ್ಟೇ ಅಂತ ನಾವು ಇಟ್ಟುಕೊಳ್ಬೇಕು. ಇರಲಿ ಹಾಗೆ ಅವನು ಈ ವ್ರತದ ಪ್ರಭಾವದಿಂದ ಅವನು ಪಾಪದಿಂದ ಮುಕ್ತನಾದ ಅಂತ ಹೇಳ್ತಾನೆ. ನಾರದೋಪಿ ಪುರಾರಾಜನ್ ಪೂರ್ವಜನ್ಮನಿ ಶೂದ್ರಜಃ. ಈ ನಾರದರೂ ಸಹ ಈ ವ್ರತವನ್ನು ಪೂರ್ವಜನ್ಮದಲ್ಲಿ ಮಾಡಿದ್ದಂತೆ. ಏನು ಸಣ್ಣ ಹುಡುಗ, ಸಣ್ಣ ವಯಸ್ಸು. ಆಗ ಭಾಗವತದಲ್ಲಿ ನಾವು ಕೇಳ್ತೇವೆ, ಸಣ್ಣ ವಯಸ್ಸು. ಈ ವ್ರತವನ್ನು ಮಾಡಿದ ಬ್ರಾಹ್ಮಣೈರುಪದಿಷ್ಟಸ್ತು. ಶೂದ್ರ ಅಲ್ಲ, ಶೂದ್ರರಿಗೆ ವಿಶಿಷ್ಟವಾದ ವ್ರತಗಳನ್ನು ತಪಸ್ಸನ್ನು ಮಾಡಲಿಕ್ಕೆ ವಿಧಾನ ಮಾಡಿಲ್ಲ ಶಾಸ್ತ್ರದಲ್ಲಿ. ಆದರೆ ಬ್ರಾಹ್ಮಣರು ಉಪದೇಶ ಮಾಡಿದರು. ಯಾವುದೋ ಒಂದು ಪುರಾಣದಲ್ಲಿ ಹೇಳಿದ್ದಾರೆ, ಯಾವುದು ಧರ್ಮ ಆಚಾರ್ಯೈರು ಉಪದಿಶ್ಯತೆ, ಆಚಾರ್ಯರು ಇದನ್ನು ಮಾಡು ಅಂತ ಉಪದೇಶ ಮಾಡಿದರೆ ಅದು ಧರ್ಮ ಅಂತ. ಇದನ್ನು ನೀವು ಮಾಡ್ಲಿಕ್ಕೆ ಹೋಗಬೇಡ ಅಂತ ಹೊರಗಿದ್ರೆ ಅದು ಧರ್ಮ ಅಲ್ಲ, ಅದು ಅಧರ್ಮನೇ. ನಾವು ಮಾಡಿದರೂ ಧರ್ಮವಾಗೋದಿಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಮುಖ್ಯವಾಗಿ ಬ್ರಾಹ್ಮಣರಿಂದ ಉಪದೇಶ ಪಡಿಬೇಕು ಅಂತ ಹೇಳ್ತಾರೆ. ನಾವೇನೇ ವ್ರತ ಉಪವಾಸಗಳನ್ನು ಮಾಡ್ತಾ ಹೋದರೆ ಗುರುಗಳ ಅನುಜ್ಞೆಯನ್ನು ಪಡೆದು ಬಿಟ್ಟರೆ ಇನ್ನೂ ಪ್ರಮುಖವಾದ ಧರ್ಮವಾದಾಗ ಹೋಗ್ಬಿಡ್ತದೆ ಅಂತ ಹೇಳ್ತಾರೆ. ಹೀಗಾಗಿ ಬ್ರಾಹ್ಮಣೈರು ಉಪದಿಷ್ಟಸ್ತು, ಬ್ರಾಹ್ಮಣರಿಂದ ಆ ವ್ರತದ ಉಪದೇಶವನ್ನು ಪಡಿತಾರೆ. ಉಪದೇಶವನ್ನು ಪಡೆದು ಆ ವ್ರತವನ್ನು ಮಾಡ್ತಾರಂತೆ. ಚಕ್ರೇ ಧಾರಣಪಾರಣಂ ಸರ್ವಪಾಪ ವಿನಿರ್ಮುಕ್ತ ತದ್ವ್ರತಸ್ಯ ಪ್ರಭಾವತಃ. ಅವರಂತೂ ಆ ಪೂರ್ವಜನ್ಮದಲ್ಲಿ ಯಾವುದೇ ಪಾಪವನ್ನು ಮಾಡಿದ್ದಿಲ್ಲ. ಏನಲ್ಪ ಸ್ವಲ್ಪ ಪಾಪ ಘಟಿಸಿ ಹೋಗಿದ್ದು, ಆ ಪಾಪಗಳೆಲ್ಲ ಪರಿಹಾರ ಆಗಿ ಹೋಗ್ಬಿಟ್ಟು ಅಂತ. ಅಂದರೆ ಮುಂದಿನ ಜನ್ಮ ಅತಿ ಶುದ್ಧವಾದ ಜನ್ಮ ಬರೋದಕ್ಕಾಗಿ ಪುಣ್ಯ ಬೇಕಲ್ಲ, ಆ ಪುಣ್ಯವನ್ನು ಸಂಪಾದನೆ ಮಾಡಿಕೊಡ್ಲಿಕ್ಕೆ ಇದು ಸಾಧಕ ಆಯಿತು. ಇಷ್ಟೇ ಅಲ್ಲದೇನೆ ಬ್ರಹ್ಮದೇವರಿಂದ ಹುಟ್ಟಬೇಕು, ಬ್ರಾಹ್ಮಣರಾಗಿ ಹುಟ್ಟಬೇಕು. ಬ್ರಾಹ್ಮಣರಾಗಿ ಹುಟ್ಟೋದಕ್ಕಾಗಿ ಏನೆಲ್ಲ ಪ್ರತಿಬಂಧಕ ಪಾಪಗಳಿವೆ, ಆ ಪಾಪಗಳೇನು ಮಾಡ್ತದೆ, ಹಾಗೆ ಉಳಿದುಕೊಂಡಿದ್ರೆ ಏನಾಗ್ತಿತ್ತು, ಬ್ರಹ್ಮದೇವರ ಮಕ್ಕಳಾಗಿ ಹುಟ್ಟುತ್ತಾ ಇರಲಿಲ್ಲ. ಆದರೆ ಬ್ರಹ್ಮದೇವರ ಮಕ್ಕಳಾಗಿ ಹುಟ್ಟೋದಕ್ಕಾಗಿ ಏನೇನು ಪಾಪಗಳಿದ್ವೋ ಪ್ರತಿಬಂಧಕವಾಗಿ ಆ ಎಲ್ಲ ಪಾಪಗಳು ನಷ್ಟವಾಗಿ ಹೋದವು ಅಂತ ಪುರಾಣ ನಮಗೆ ತಿಳಿಸ್ತದೆ. ಸರ್ವಪಾಪ ವಿನಿರ್ಮುಕ್ತ ತದ್ವ್ರತಸ್ಯ ಪ್ರಭಾವತಃ ಜಿತೇಂದ್ರಿಯಸ್ತತೋ ಭೂತ್ವ. ಆಮೇಲೆ ಜಿತೇಂದ್ರಿಯನಾದ ಅಂತ ಹೇಳ್ತಾರೆ. ಈ ವ್ರತವನ್ನು ಮಾಡಿದ್ದರಿಂದ ಮುಖ್ಯವಾದ ಫಲ ಇದು ಅಂತ ಹೇಳ್ತಾರೆ. ಈ ಜನ್ಮದಲ್ಲಿ ಜಿತೇಂದ್ರಿಯನಾಗ್ತಾನೆ, ಎಲ್ಲ ಇಂದ್ರಿಯಗಳು ತನ್ನ ವಶದಲ್ಲಿ ಇರ್ತವೆ. ಅದಾದ ಮೇಲೆ ಬ್ರಹ್ಮನ ಮಕ್ಕಳಾಗಿ ಜನಿಸುವ ಯೋಗ್ಯತೆ, ಹುಟ್ಟುವ ಯೋಗ್ಯತೆ ಅವರಿಗೆ ಬಂತು ಅನ್ನೋದಕ್ಕಾಗಿ ಹೇಳ್ತಾರೆ ಯುಧಿಷ್ಠಿರ, ಈ ವ್ರತವನ್ನು ಮಾಡು. ತಸ್ಮಾತ್ ಸರ್ವ ಪ್ರಯತ್ನೇನ ಕುರುವ ಧಾರಣ ದಾನಂ. ಏನು ಬೇಕಾದ್ದು ಪ್ರಯತ್ನವನ್ನು ಮಾಡು, ಪ್ರಯತ್ನಪೂರ್ವಕವಾಗಿ ಈ ವ್ರತವನ್ನು ಮಾಡು ಅಂತ ಹೇಳ್ತಾರೆ. ಎರಡು ಕಾರಣಗಳನ್ನು ಕೊಡ್ತಾರೆ. ಯಾಕೆ ಮಾಡಬೇಕು ಈ ವ್ರತ?
ಈಗ ತಾನೇ ಹೇಳಿದ ಹಾಗೆ ಇಂದ್ರಿಯಾಣಾಂ ವಶಾರ್ಥಾಯ, ಉದ್ದೇಶ ಇರಬೇಕಲ್ಲ. ನಾನು ಈ ವ್ರತವನ್ನು ಮಾಡ್ತಾ ಇದ್ದೇನೆ, ಮುಖ್ಯವಾಗಿ ಭಗವಂತನ ಪ್ರೀತಿ, ಎಲ್ಲ ಕಡೆಗೂ ಅದು ಸಮನ್ವಯ, ಅದು ಸಾಧಾರಣವಾದ ಉದ್ದೇಶ. ಅದನ್ನು ಪ್ರತ್ಯೇಕವಾಗಿ ಎಲ್ಲ ಕಡೆಗೆ ಹೇಳಂಗಿಲ್ಲ, ಎಲ್ಲಿಯೂ ಹೇಳಂಗಿಲ್ಲ. ಈಗ ಅನ್ನಕ್ಕೆ ಕಾರಣ ಏನು, ಗಡಿಗೆ ಕಾರಣ ಯಾವುದು ಅಂತ ಕೇಳಿದ್ರೆ ಏನು ಹೇಳ್ತಾರೆ? ಗಡಿಗೆ ಮಾಡೋರು ಯಾರು ಅಂತಂದರೆ ಕುಂಬಾರ ಅಂತ ಅಂತಾರೆ. ಆದರೆ ಮಾಡೋನು ಕುಂಬಾರ ಏನು? ಅಥವಾ ಘಟಕ್ಕೆ ಕಾರಣ ಏನು ಅಂತ ಅಂದಾಗ ಮಣ್ಣು ಅಂತ ಅಂದುಬಿಡ್ತಾರೆ. ಏನು ಮಣ್ಣೇನು ಕಾರಣ? ಅದೊಂದೇ ಏನು ಕಾರಣ ಅಲ್ಲ, ದೇವರು ಕಾರಣ, ಈಶ್ವರ ಕಾರಣ, ದೇಶ ಕಾಲ ಜೀವರ ಅದೃಷ್ಟ ಇವೆಲ್ಲ ಕಾರಣಗಳೇ ಅಲ್ಲ. ಅವೆಲ್ಲ ಇಲ್ಲ ಅಂದರೆ ಘಟ ಆಗ್ತದೇನು? ಬರೀ ಮಣ್ಣಿದ್ರೆ ಸಾಕೇನು? ಮಣ್ಣಿದ್ರೆ ಸಾಕಾಗೋದಿಲ್ಲ, ದೇಶ ಬೇಕು, ಕಾಲ ಬೇಕು, ಈಶ್ವರೇಚ್ಛ ಬೇಕು, ಜೀವನ ಅದೃಷ್ಟ ಬೇಕಲ್ಲ. ಒಂದೊಂದು ಮುಖ್ಯನೇ ಅವು. ಇವೆಲ್ಲ ಕಾರಣಗಳೇ, ಅವಿದ್ರೆ ಘಟ ಆಗ್ತದೆ, ಇಲ್ಲ ಇದ್ರೆ ಇಲ್ಲ. ಅಂದಮೇಲೆ ಅವೆಲ್ಲ ಸಾಧಾರಣ ಕಾರಣಗಳು, ಆದರೆ ಇದು ಅಸಾಧಾರಣ ಕಾರಣ, ಮಣ್ಣು ಅಂತ. ಹಾಗೆ ಇದು ಅಸಾಧಾರಣ ಪ್ರಯೋಜನ. ಇದು ಇಂದ್ರಿಯ ವಶ ಆಗಬೇಕು, ಆಮೇಲೆ ಎಲ್ಲ ಪಾಪಗಳು ಕಳೆದು ಹೋಗಬೇಕು, ಇವೆಲ್ಲ ಅಸಾಧಾರಣವಾದ ಫಲಗಳಿವೆ. ಸಾಧಾರಣವಾದ ಫಲ ಏನು? ಎಲ್ಲ ವ್ರತಗಳಿಗೂ, ಎಲ್ಲ ಉಪವಾಸಗಳಿಗೂ, ಎಲ್ಲ ಕರ್ಮಗಳಿಗೂ, ವ್ರತ ಉಪವಾಸ ಅಂತ ಅಲ್ಲ, ಎಲ್ಲ ಕರ್ಮಗಳಿಗೂ ಸಾಧಾರಣವಾದ ಫಲ ಏನು? ವಿಷ್ಣು ಪ್ರೇರಣೆಗ ವಿಷ್ಣು ಪ್ರೀತ್ಯರ್ಥಂ ಅನ್ನೋದಕ್ಕಾಗಿಯೇ ನನ್ನನ್ನು ಎಲ್ಲಿಯೂ ಬಿಡೋ ಹಾಗಿಲ್ಲ. ಅದನ್ನು ದೇವರ ಪ್ರೇರಣೆಯಿಂದ ಮಾಡ್ತಾ ಇದ್ದೇನೆ, ಭಗವಂತನ ಪ್ರೀತಿಗಾಗಿ ಮಾಡ್ತಾ ಇದ್ದೇನೆ ಅಂತ ಅನ್ನೋದನ್ನು ಎಲ್ಲ ಕಡೆಗೆ ನಾವು ಇಟ್ಕೊಳ್ಬೇಕು. ಇಂದ್ರಿಯಾಣಾಂ ವಶಾರ್ಥಾಯ ಸರ್ವ ಪಾಪ ಪ್ರಶಾಂತ, ಎಲ್ಲ ಪಾಪಗಳು ಹೋಗಬೇಕು. ಏನು ಗೊತ್ತು, ಏನೆಲ್ಲ ಪಾಪಗಳನ್ನು ಮಾಡಿದ್ದೇವೆ ಗೊತ್ತಿಲ್ಲ, ಅದೆಲ್ಲ ಪಾಪಗಳು ಪರಿಹಾರ ಆಗಲಿ ಅಂತ ಅನ್ನೋದಕ್ಕಾಗಿ ಈ ವ್ರತವನ್ನು ಮಾಡಬೇಕು ಅಂತಾರೆ. ತಸ್ಮಾತ್ ತ್ವಮಪಿ ರಾಜೇಂದ್ರ ಕುರುಷ್ವ ವ್ರತಮುತ್ತಮಂ, ಉತ್ತಮವಾದ ವ್ರತ ಇದು. ಆದ್ದರಿಂದ ಈ ವ್ರತವನ್ನು ನೀನು ಮಾಡು. ಏನು ದಾನ ಮಾಡಿದರೆ ಏನು, ಏನು ತಪಸ್ಸು ಮಾಡಿದರೆ ಏನು, ಬೇರೆ ಬೇರೆ ವ್ರತಗಳನ್ನು ಮಾಡಿದರೆ ಏನು, ಧಾರಣ ಪಾರಣ ವ್ರತವನ್ನು ಮಾಡು ಅಂತ ಹೇಳ್ತಾರೆ. ಉತ್ತಮವಾದ ವ್ರತ ಇದು ಅನ್ನೋದಕ್ಕಾಗಿ ಧಾರಣ ಪಾರಣ ಅಂದರೆ ಇದರ ಮುಂದೆ ಬೇರೆ ಯಾವ ವ್ರತ ಇಲ್ಲ, ಯಾವ ದಾನವೂ ಇಲ್ಲ ಅಂತ ಅರ್ಥ ಅಲ್ಲ. ಇದು ಅರ್ಥವಾದ ಇದು. ಇದಕ್ಕಿಂತಲೂ ಕಡಿಮೆ ವ್ರತಗಳಿವೆ ಅಲ್ಲ, ಇದಕ್ಕಿಂತ ಬೇಕಾದಷ್ಟು ದಾನ ಮಾಡ್ತೇವೆ. ಆದರೆ ಭಕ್ತಿ ಇಲ್ಲ ಅಂತಂದರೆ ಏನು ಮಾಡೋದು? ಹೀಗಾಗಿ ಭಕ್ತಿಯುಕ್ತವಾಗಿ ಮಾಡಿದ ಈ ವ್ರತ ದೊಡ್ಡದು, ಭಕ್ತಿ ಇಲ್ಲದೆ ಮಾಡಿದ ದಾನ ಎಷ್ಟು ಮಾಡಿದರೂ ದೊಡ್ಡದಲ್ಲ. ಶ್ರೀಮದಾಚಾರ್ಯ ಈ ತರಹದ ನಿರ್ಣಯ ಕೊಡ್ತಾರೆ ಇಂತಹ ಪ್ರಸಂಗದಲ್ಲಿ. ಈ ಪ್ರಸಂಗದಲ್ಲಿ ಇಂತಹ ನಿರ್ಣಯ ಕೊಡ್ತಾರೆ. ಮುಕ್ತಿಗಿಂತಲೂ ಭಕ್ತಿ ದೊಡ್ಡದು ಅಂತ ಹೇಳ್ತಾರೆ ಕೆಲವು ಕಡೆಗೆ, ಮುಕ್ತಿಗಿಂತಲೂ ಸಂಸಾರ ದೊಡ್ಡದು ಅಂತ ಕೆಲವರಿಗೆ ಹೇಳಿಬಿಡ್ತಾರೆ, ಭಕ್ತಿ ದೊಡ್ಡದು ಅಂತ ಅಂತಾರೆ. ಹೇಗೆ ಅಂದರೆ ಅಧಮರಿಗೆ ಆಗುವ ಮುಕ್ತಿಗಿಂತಲೂ ಉತ್ತಮರಿಗೆ ಸಂಸಾರದಲ್ಲಿ ಮಾಡುವ ಭಕ್ತಿಯಿಂದ ಸಿಗುವ ಆನಂದ ಏನಿದೆ ಅಲ್ಲ, ಅಧಮರಿಗೆ ಮುಕ್ತಿಯಲ್ಲಿ ಸಿಗುವ ಆನಂದಕ್ಕಿಂತಲೂ ಉತ್ತಮರಿಗೆ ಸಂಸಾರದಲ್ಲೇನೆ ಭಕ್ತಿಯಿಂದ ಆಗುವ ಆನಂದ ಅತಿಶಯ ಆಗಿರುತ್ತದೆ ಅನ್ನೋ ಅಭಿಪ್ರಾಯದಲ್ಲಿ ಮುಕ್ತಿಗಿಂತಲೂ ಭಕ್ತಿ ದೊಡ್ಡದು ಅಂತ ಹೇಳಿದ್ದು ಅಂತ ಆಚಾರ್ಯರ ನಿರ್ಧಾರ ಮಾಡಿ ಹೇಳ್ತಾರೆ. ಹಾಗೆ ಏನು ವ್ರತ ಮಾಡಿದರೂ ಉಪಯೋಗ ಇಲ್ಲ, ಏನು ದಾನ ಮಾಡಿದರೂ ಉಪಯೋಗವಿಲ್ಲ. ಅದೇನು ಭಕ್ತಿಯುಕ್ತವಾಗಿ ಮಾಡಿದ ಈ ವ್ರತಕ್ಕಿಂತಲೂ ಭಕ್ತಿ ಇಲ್ಲದೆ ಮಾಡಿದ ಬೇಕಾದಷ್ಟು ದಾನ ಇರಬಹುದು, ಯಾವ ದಾನವೂ ಇದರ ಮುಂದೆ ನಿಲ್ಲೋದಿಲ್ಲ. ಅಷ್ಟು ದೊಡ್ಡದಾದ ವ್ರತ ಇದು ಅಂತ ಹೇಳ್ತಾರೆ. ಸರ್ವ ಯಜ್ಞೇಶು ತೀರ್ಥೇಶು ಸರ್ವದಾನೇಶು ಯತ್ಫಲಂ ತತ್ಫಲಂ ಸಮವಾಪ್ನೋತಿ ಕೃತ್ವ ಧಾರಣ ಪಾಲನಂ, ಇದನ್ನು ಹೇಳಿದ್ದಾರೆ. ದರಿದ್ರರು ಧರ್ಮವನ್ನು ಹೇಗೆ ಸಂಪಾದನೆ ಮಾಡೋದು? ದಾನ ಮಾಡಲಿಕ್ಕಾಗೋದಿಲ್ಲ, ಅವರಿಗೇನು ಹಣ ಇರ್ತದೆ ಅವರಿಗೆ. ಹೀಗಾಗಿ ಹಣ ಇಲ್ಲದ ಸಾಧನ ಯಾವುದಾದ್ರೂ ಇದೆ ಏನೋ ಅಂತ ಕೇಳಿದರೆ ಪುರಾಣದಲ್ಲಿ ಹೇಳ್ತಾರೆ. ವ್ರತಗಳನ್ನು ಮಾಡು, ಉಪವಾಸಗಳನ್ನು ಮಾಡು, ತಪಸ್ಸನ್ನು ಮಾಡು, ತೀರ್ಥಯಾತ್ರೆ ಮಾಡು ಅಂತ ಹೇಳ್ತಾರೆ. ಆಶ್ಚರ್ಯ ಅನ್ನಿಸ್ತದೆ. ಇವತ್ತು ಹಣ ಇಲ್ಲ ಅಂದರೆ ತೀರ್ಥಯಾತ್ರೆ ಆಗೋದಿಲ್ಲ. ಆದರೆ ಶಾಸ್ತ್ರದಲ್ಲಿ ತೀರ್ಥಯಾತ್ರೆ ಯಾರಿಗೆ ಹೇಳಿದ್ದಾರೆ ಅಂದರೆ, ಹಣ ಇಲ್ಲ, ದರಿದ್ರನಾಗಿದ್ದೀಯಾ, ತೀರ್ಥಯಾತ್ರೆ ಮಾಡು ಅಂತ ಹೇಳ್ತಾರೆ. ಹಣ ಬೇಕಾಗಿಲ್ಲ ಅದಕ್ಕೆ. ಆದರೆ ಇಲ್ಲಿ ಹಾಗಾಗೋಗ್ಬಿಟ್ಟಿದೆ. ಇರಲಿ ಅಂತೂ ಎಲ್ಲ ವ್ರತಗಳೇನಿದೆ ಅಲ್ಲಿ ಏನು ಹಣ ಬೇಕಿದಕ್ಕೆ ಏನೂ ಬೇಕಾಗಿಲ್ಲ. ಉಪವಾಸ ಮಾಡಿರಿ, ಸಾಧ್ಯ ಇದ್ದರೆ ಬ್ರಾಹ್ಮಣರನ್ನು ಕರೀರಿ, ಹಾಕ್ರಿ. ಎಷ್ಟು ಒಬ್ಬರು ಇಬ್ಬರು 3 4 ಎಷ್ಟು ಸಾಧ್ಯ ಆಗ್ತದೆ ಅಷ್ಟು. ಬ್ರಾಹ್ಮಣರು ಹಾಗೇನೇ ಇರಬೇಕು ಅಂತ ಹೇಳಿದ್ದಾರೆ. ಅವರಿಗೆ ಯೋಗ್ಯತೆಗೆ ತಕ್ಕಂತೆ ಏನು ಮಾಡಿದ್ದಾರೆ ಅದನ್ನು ಅವಶ್ಯವಾಗಿ ಸ್ವೀಕಾರ ಮಾಡಿ ಸಂತೃಪ್ತರಾಗಿ ಅವರಿಗೆ ಆಶೀರ್ವಾದ ಮಾಡಿ ಅವರಿಗೆ ಪುಣ್ಯ ಬರುವ ಹಾಗೆ ಮಾಡಿಕೊಡ್ಬೇಕು. ಇದು ಬ್ರಾಹ್ಮಣರ ಕರ್ತವ್ಯ, ಮಾಡುವವರ ಕರ್ತವ್ಯ, ಯಜಮಾನರ ಕರ್ತವ್ಯ ಎಲ್ಲವನ್ನೂ ಹೇಳಿಬಿಟ್ಟಿಲ್ಲ ಅನ್ನೋದಕ್ಕಾಗಿ ಇಲ್ಲಿ ಹೇಳ್ತಾರೆ. ಬೇಕಾದಷ್ಟು ಯಜ್ಞ ಮಾಡಲಿಕ್ಕಾಗ್ತದೆ ಬಿಡುತ್ತದೆ ಗೊತ್ತಿಲ್ಲ, ಧಾರಣ ಪಾಲನ ಮಾಡಿರಿ. ತೀರ್ಥೇಶು ಸರ್ವದಾನೇಶು ಯತ್ಫಲಂ, ತೀರ್ಥಯಾತ್ರೆಯನ್ನು ಮಾಡಲಿಕ್ಕಾಗ್ತದೆ ಬಿಡುತ್ತದೆ ಗೊತ್ತಿಲ್ಲ, ಕೆಲವರಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಈ ತರಹದ ವ್ರತಗಳು ಪ್ರತಿನಿಧಿಗಳು ದಾನ ಮಾಡಲಿಕ್ಕೆ ಆಗೋದಿಲ್ಲ, ತೀರ್ಥಯಾತ್ರೆ ಮಾಡಲಿಕ್ಕೆ ಆಗೋದಿಲ್ಲ, ಯಜ್ಞಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಈ ವ್ರತವನ್ನು ಮಾಡಿರಿ, ಎಲ್ಲ ಪುಣ್ಯ ಬಂದು ಹೋಗ್ಬಿಡುತ್ತದೆ ಅಂತ ಹೇಳ್ತಾರೆ. ಇದಂ ವ್ರತಂ ಮಹಾಪುಣ್ಯಂ ತಪಸಾಮುತ್ತಮಂ ತಪಃ ಅನ್ಯೈರಪಿ ಕೃತಂ ಭೂಪ ಪಾಪಂ ಮುಕ್ತ ದಿವಂ ಗತ.
ಬರೀ ಒಬ್ಬ ಸುಗ್ರೀವ ಒಬ್ಬ ನಾರದರು ಮಾಡಿದರು ಅಂತ ಇಷ್ಟೇ ಅಲ್ಲ, ಅನ್ಯೈರಪಿ ಕೃತಂ ಭೂಪ, ಬೇಕಾದಷ್ಟು ಜನ ಮಾಡಿದ್ದಾರೆ ಇದನ್ನು. ಈ ವ್ರತವನ್ನು ಬೇಕಾದಷ್ಟು ಜನ ಮಾಡಿ ಪಾಪವನ್ನು ಪರಿಹಾರ ಮಾಡಿಕೊಂಡು ಸ್ವರ್ಗಕ್ಕೆ ಹೋಗಿದ್ದಾರೆ. ಬ್ರಹ್ಮಹತ್ಯಾದಿ ಪಾಪಾನಿ ದಹತ್ಯೇವ ನ ಸಂಶಯ. ಈ ವ್ರತವನ್ನು ಮಾಡಿ ವಿಷ್ಣುದ್ದೇಶಕವಾಗಿ ಈ ವ್ರತವನ್ನು ಮಾಡಿ ಪಾಪ ಪರಿಹಾರ ಆಗಿಲ್ಲ, ಆಗೋದಿಲ್ಲ, ಸಂದೇಹವೇ ಬೇಡ ಅಂತ ಹೇಳ್ತಾರೆ. ನಿಶ್ಚಿತವಾಗಿ ಪಾಪಗಳ ಪರಿಹಾರ ಆಗಿಯೇ ಆಗ್ತದೆ. ದೇಹಾಂತೆ ಪರಮಂ ಸ್ಥಾನಂ ಸಾಕ್ಷಾತ್ ವಿಷ್ಣುತರಂ ವಿಷಯ. ಯೋಗ್ಯರಾಗಿದ್ದರೆ ಸಾರೂಪ್ಯ ಅಂತ ಹೇಳಿದ್ದಾರೆ. ಭಗವಂತನ ದೇಹದಂತೆಯೇ ನಮಗೆ ದೇಹ ಬಂದು ಹೋಗ್ಬಿಡ್ತದೆ ಅಂತ ಹೇಳ್ತಾರೆ. ಸಮಾನವಾದ ರೂಪ. ಯೋಗ್ಯತೆ ಇದ್ದವರು ಆ ತರಹದ ಮೋಕ್ಷವನ್ನು ಇದರಿಂದ ಹೊಂದುತ್ತಾರೆ ಅಂತ ಹೇಳ್ತಾರೆ. ಇದಂ ವ್ರತಂ ಮಹಾಪುಣ್ಯಂ ಪವಿತ್ರಂ ಪಾಪನಾಶನಂ ಪಠತಾಂ ಶೃಣ್ವತಾಂ ಚೈವ ದದಾತಿ ಪರಮಂ ಗತಿ. ಇದನ್ನು ಈ ವ್ರತ ಮಾಡಲಿಕ್ಕಾಗೋದಿಲ್ಲ, ಸಾಕಷ್ಟು ಜನ ನಾವೆಲ್ಲ ಇದ್ದೇವೆ, ಮಾಡಲಿಕ್ಕಾಗೋದಿಲ್ಲ ವ್ರತವನ್ನು ಅನ್ನೋದಕ್ಕಾಗಿ ಮಾಡಲಿಕ್ಕಾಗೋದಿಲ್ಲ, ಮುಂದೇನು ಮಾಡೋದು ಅಂತಂದರೆ ಕಥೆ ಕೇಳ್ರಿ ಅಂತ ಹೇಳ್ಬಿಡ್ತಾರೆ, ಕಥೆ ಹೇಳ್ರಿ ಅಂತ ಹೇಳ್ಬಿಟ್ಟಿದ್ದಾರೆ. ಹೀಗಾಗಿ ಮಾಡಿದವರನ್ನು ನೋಡಿ ಈ ಕಥೆಯನ್ನು ಹೇಳಿದರೆ, ಈ ಕಥೆಯನ್ನು ಕೇಳಿದರೆ, ಅದನ್ನೂ ಒಂದು ಮಾತನ್ನು ಹೇಳಿದ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಈ ಮಹಾಭಾರತದ ವೈಷ್ಣವ ಧರ್ಮ ಪರ್ವ ಅಂತ ಕೊನೆಗೆ ಬರ್ತದೆ. ಭೀಷ್ಮಾಚಾರ್ಯರೆಲ್ಲ ಉಪದೇಶ ಮಾಡ್ತಾರೆ, ಎಲ್ಲ ಆಗಿ ಇನ್ನು ಕೊನೆಗೆ ಕೃಷ್ಣ ಪರಮಾತ್ಮ ಉಪದೇಶ ಮಾಡ್ತಾರೆ. ಧರ್ಮರಾಜ ಏನು ಅದ್ಭುತವಾದ ಧರ್ಮಗಳಿವೆ, ಬಹಳ ವಿಚಿತ್ರವಾದ ಧರ್ಮಗಳಿವೆ. ಮೊಟ್ಟ ಮೊದಲಿಗೆ ಸಂದೇಹ ಬರಬಾರದು ಅಂತ ಕೃಷ್ಣ ಹೇಳಿಬಿಡ್ತಾನೆ. ಹೌದು, ಎಲ್ಲ ಧರ್ಮ ಮಾಡಲಿಕ್ಕೆ ಆಗ್ತದೆ ಬಿಡ್ತದೆ ಗೊತ್ತಿಲ್ಲ ಎಲ್ಲರಿಗೂ, ಯಾಕೆ ಹೇಳಿಗತ್ತೀರಿ ಅಂತ ಪ್ರಶ್ನೆ ಮಾಡಬೇಡ್ರಿ. ಧರ್ಮವನ್ನು ಮಾಡಲಿಕ್ಕಾಗದೇ ಇದ್ದರೂ ಕೂಡ ಯಾರು ಧರ್ಮವನ್ನು ಮಾಡ್ತಾ ಇದ್ದಾರಲ್ಲ ಅಲ್ಲಿಗೆ ಹೋಗಿ ನೋಡ್ರಿ ಅಂತ ಹೇಳ್ತಾರೆ. ಧರ್ಮ ಶ್ರುತೋವ, ಕೇಳ್ರಿ ಅಂತ ಹೇಳ್ತಾರೆ. ಏನೇನು ಧರ್ಮಗಳು ಕೇಳಲಿಕ್ಕೆ ಏನು ಹೋಯ್ತು? ಮಾಸೋಪವಾಸ, ವರ್ಷೋಪವಾಸ, ಬೇಕಾದ ಹೇಳ್ರಿ ಅಂತ ಹೇಳ್ತೀವಿ. ಬೇಕಾದ ಕೇಳ್ರಿ. ವ್ರತವನ್ನು ಕೇಳಲಿಕ್ಕೆ ಏನಾಯ್ತು? ಧರ್ಮಗಳನ್ನು ಏನು ಕೇಳಿದ ತಕ್ಷಣ ಮಾಡಬೇಕು ಅಂತ ಇದೆ, ಏನು ಸಂಬಂಧ ಇಲ್ಲ ಅನ್ನೋದಕ್ಕಾಗಿ ಶ್ರುತಃ ಧರ್ಮ ಶ್ರುತಃ, ಧರ್ಮಗಳನ್ನು ಕೇಳ್ರಿ, ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಶ್ರವಣ ಕಿವಿಗೆ ಬೀಳಲಿ, ಯಾರಿಗೆ ಗೊತ್ತು ಯಾವಾಗೋ ಮಾಡೋ ಯೋಗ್ಯತೆ ಬರ್ಬೋದೇನೋ. ಧರ್ಮ ಶ್ರುತೋವ. ಎರಡನೇ ಸ್ಟೆಪ್ ದೃಷ್ಟೋವ, ಕೇಳಿಕ್ಕೆ ಹೋಗ್ರಿ, ಆಮೇಲೆ ನೋಡ್ರಿ ಮಾಡೋವರನ್ನು. ದೃಷ್ಟೋವ ಕಥಿತೋವ, ಮಾಡ್ತೀವಿ ರೀ ಆಚಾರ್ಯ ಧಾರಣೆ ಪಾಲನೆ ಮಾಡ್ರಿ ಅಂತ ಹೇಳ್ರಿ. ಆದ್ರೆ ಅದೊಂದು ಮಾತನ್ನಂತೂ ಹೇಳಲೇಬೇಕು, ದೇಹ ಆದ್ಯ, ದೇಹ ಪ್ರಮುಖ, ಧರ್ಮಕ್ಕೆ ಸಾಧನ ಅನ್ನೋದಕ್ಕಾಗಿ ಅದಕ್ಕೆ ಅನುಕೂಲವಾಗುವಂತೆ ನಿಮಗೇನು ಧರ್ಮ ಮಾಡಲಿಕ್ಕಾಗ್ತದೆ ಮಾಡ್ರಿ. ಮಾಡೋ ಸಾಮರ್ಥ್ಯ ಇದ್ದರೆ ಅವಶ್ಯವಾಗಿ ಮಾಡಬಹುದು. ಧರ್ಮ ಶ್ರುತೋವ ದೃಷ್ಟೋವ ಕಥಿತೋವ, ಧರ್ಮವನ್ನು ಹೇಳೋದು. ಈಗ ನಾವು ಹೇಳ್ತಾ ಇದ್ದೇವೆ, ಮಾಡದೇ ಇದ್ರೂ ಸಹ ಇವರೇನು ಧಾರಣೆ ಪಾಲನೆ ಮಾಡೋದೇ ಇಲ್ಲ, ವ್ರತ ಹೇಳಿಗತ್ತಾರೆ ಇವರು ಅಂತ ನಾವು ತಿಳಿಯೋ ತಪ್ಪು, ನೀವು ತಿಳಿಯೋ ತಪ್ಪು. ನಾವು ಮಾಡ್ಲಿಕ್ಕೆ ಆಗದೇ ಇದ್ರೂ ಸಹ ಹೇಳ್ರಿ. ಕಥಿತೋವ ಅನುಮೋದಿತೋವ ರಾಜೇಂದ್ರ, ಮಾಡ್ತೀನಿ ಅಂತ ಬಂದಾಗ ಆಜ್ಞೆಯನ್ನು ಕೊಡು. ಓ ದೇವರು ಪೂರ್ಣ ಮಾಡಲಿ, ನಾವ್ಯಾರು ಮಾಡೋದು? ನಮ್ಮದೇನಿದೆ ಆಜ್ಞೆ? ಏನೂ ಇಲ್ಲ, ನಮ್ಮದೇನೂ ಇಲ್ಲ. ನೀವು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀರಿ, ಆ ಸಂಕಲ್ಪವನ್ನು ಭಗವಂತ ಪೂರ್ಣ ಮಾಡಲಿ. ಓ ಪರಿಪೂರ್ಣ ಪರಮಾತ್ಮ, ಆ ಪರಮಾತ್ಮ ನಿಮ್ಮ ವ್ರತವನ್ನು, ನೀವು ಅಂದುಕೊಂಡ ಕಾರ್ಯವನ್ನು ಪೂರ್ಣ ಮಾಡಲಿ ಅಂತ ಹೇಳಿ ನಾವು ಅನುಮೋದನೆ ಮಾಡೋದು. ಅನುಮೋದಿತೋವಾ ವಿಪ್ರೇಂದ್ರ ನಯತೀಂದ್ರ ಪದಂ ನರಂ, ಕೃಷ್ಣ ಪರಮಾತ್ಮ ಹೇಳ್ತಾನೆ. ಇಷ್ಟು ಮಾಡಿದರೂ ಸಾಕು, ಅವನು ಸ್ವರ್ಗಕ್ಕೆ ಹೋಗ್ತಾನಂತೆ. ಶ್ರುತೋವಾ ದೃಷ್ಟೋವಾ ಕಥಿತೋವಾ ಜನೇಶ್ವರ ಅನುಮೋದಿತೋವಾ ರಾಜೇಂದ್ರ ನಯತೀಂದ್ರ ಪದಂ ನರಂ ಅಂತ ಹೇಳಿದ್ದಾನೆ. ಅನ್ನೋದಕ್ಕಾಗಿ ಅದಕ್ಕೆ ಅನುಗುಣವಾಗಿ ಇಲ್ಲಿ ಹೇಳ್ತಾರೆ, ಇದಂ ವ್ರತಂ ಮಹಾಪುಣ್ಯಂ ಪವಿತ್ರಂ ಪಾಪನಾಶನಂ ಪಠತಾಂ ಶೃಣ್ವತಾಂ ಚೈವ. ಈ ವ್ರತ ಮಾಡೋರಿಗಂತೂ ಸಿಕ್ಕೇ ಸಿಗ್ತದೆ, ಅದರಲ್ಲಿ ಸರ್ವತಾ ಸಂದೇಹ ಇಲ್ಲೇ ಇಲ್ಲ. ಪಠತಾಂ ಶೃಣ್ವತಾಂ ಚೈವ, ಇದನ್ನು ಹೇಳುವವರಿಗೆ, ಇದನ್ನು ಕೇಳುವವರಿಗೆ ಉತ್ತಮವಾದ ಗತಿಯವರಿಗೆ ಅವಶ್ಯವಾಗಿ ಸಿಕ್ಕೇ ಸಿಗುತ್ತದೆ ಅಂತ ಹೇಳಿ ಭೀಷ್ಮಾಚಾರ್ಯರಿಗೆ ಉಪದೇಶ ಮಾಡಿದ ಅತ್ಯದ್ಭುತವಾಗಿರತಕ್ಕಂತಹ ವ್ರತ ಇದು. ವ್ರತದ ವಿಧಾನವನ್ನು ಹೇಳಿದ್ದಾರೆ, ಯಾರು ಅನುಷ್ಠಾನ ಮಾಡಿದ್ದಾರೆ ಅಂತ ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ. ಹೀಗಾಗಂತಹ ಮಹಾನುಭಾವರು ಈ ವ್ರತವನ್ನು ಮಾಡಿದ್ದಾರೆ. ಆ ಚಿಂತನೆ ಬರಬೇಕು. ಆ ಮಹಾ ವ್ಯಕ್ತಿಗಳು, ಸಾಕ್ಷಾತ್ ಇಂದ್ರ, ಸುಗ್ರೀವ, ದೇವತೆಗಳೆಲ್ಲರೂ ಈ ವ್ರತವನ್ನು ಮಾಡಿದ್ದಾರೆ. ಅನ್ಯೈರಪಿ ಕೃತಂ ಅಂತ ಹೇಳಿದ್ದಾರೆ. ಹೀಗಾಗಿ ಮಹಾದೇವತೆಗಳು ಈ ವ್ರತವನ್ನು ಮಾಡಿ ಉದ್ಧಾರವನ್ನು ಪಡೆದಿದ್ದಾರೆ, ಸದ್ಗತಿಯನ್ನು ಪಡೆದಿದ್ದಾರೆ, ಒಳ್ಳೆಯ ಸೌಭಾಗ್ಯವನ್ನು ಪಡೆದಿದ್ದಾರೆ, ಒಳ್ಳೆಯ ಫಲವನ್ನು ಪಡೆದಿದ್ದಾರೆ ಅನ್ನೋದಕ್ಕಾಗಿ ಆ ಎಲ್ಲ ಮಹಾನುಭಾವರು ನಮ್ಮಲ್ಲಿ ನಿಂತುಕೊಂಡು ಈ ವ್ರತವನ್ನು ಮಾಡಿಸ್ತಾ ಇದ್ದಾರೆ. ಅವರೇ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ನಿಂತುಕೊಂಡು. ತತ್ವಾಭಿಮಾನಿ ದೇವತೆಗಳು. ನಾವು ಮಾಡ್ತೀವಿ, ಏನು ಅವರ ಪ್ರೇರಣೆ ಇಲ್ಲದೆ ಹೋದರೆ ಸರ್ವಥಾ ಮಾಡಲಿಕ್ಕೆ ಆಗೋದೇ ಇಲ್ಲ. ಕಣ್ಣು ಪಾಪದಿಂದ ನಿವೃತ್ತ ಆಗಬೇಕಾದ್ರೆ ಸೂರ್ಯ ಪ್ರೇರಣೆ ಮಾಡಬೇಕಲ್ಲ. ಪಾಪ ಇವತ್ತು ವ್ರತ ಮಾಡ್ತಾ ಇದ್ದಾರೆ, ಬೇಡ ನೋಡ್ಲಿಕ್ಕೆ ಹೋಗಬೇಡ ಅಂತ ಹೇಳಿ ಸೂರ್ಯ ಕಣ್ಣಿಗೆ ಪ್ರೇರಣೆ ಮಾಡಿದಾಗ, ದಿಗ್ದೇವತೆಗಳು ಕಿವಿಗೆ ಪ್ರೇರಣೆ ಮಾಡಿದಾಗ,
ತತ್ತದ ಅಭಿಮಾನಿಗಳಾದ ದೇವತೆಗಳು ಆಯಾ ಇಂದ್ರಿಯಗಳಿಗೆ ಪ್ರೇರಣೆ ಮಾಡಿ ಪಾಪಕರ್ಮದಲ್ಲಿ ಪ್ರವೃತ್ತವಾಗದೇ ಇದ್ದಂತೆ ಅನುಗ್ರಹ ಮಾಡಬೇಕು ದೇವತೆಗಳು. ಅಂದರೆ ನಿಜವಾಗಿ ಮಾಡಿದ್ದು ಬರ್ತಾ ಯಾರು? ಅವರು ದೇವತೆಗಳು ಮಾಡಿದ್ದು ನಮ್ಮಲ್ಲಿ ನಿಂತುಕೊಂಡು. ವಾಯುದೇವರು ಮಾಡಿದ್ದು. ಮಾರುತ್ಯೇವ ಯತಶ್ಚೇಷ್ಟ, ನಾವು ಮಾಡೋ ಪ್ರತಿಯೊಂದು ಚೇಷ್ಟೆ ಮಾರುತಿ ಅಂತ ಅಂತಾರೆ. ಅದು ವಾಯುದೇವರೇ ಅಂತ ಹೇಳಿಬಿಡ್ತಾರೆ. ನಾವು ಮಾಡುವ ಚೇಷ್ಟೆಯೂ ವಾಯುದೇವರೇ. ಅದಕ್ಕೆ ಅರ್ಥ ಬರಿಬೇಕಾದ್ರೆ ಹೇಳ್ತಾರೆ ಮರುದುತ್ಪನ್ನತ್ವಾತ್ ಅಂತ ಹೇಳ್ತಾರೆ. ವಾಯುದೇವರು ಮಾಡಿಸ್ತಾರೆ. ಯಾವುದೇ ಶೋಕ ಇಲ್ಲದವರು ಅವರು. ಶೋಕ ಇಲ್ಲದೇ ಇದ್ದಂತೆ, ದುಃಖ ಆಗದೇ ಇದ್ದಂತೆ ಕರ್ಮಗಳನ್ನು ವ್ರತಗಳನ್ನು ಮಾಡಿಸುವವರವರು. ಅದಕ್ಕಾಗಿ ಇಷ್ಟು ಸೂತ್ರವಾಗಿ ವ್ರತವನ್ನು ಮಾಡಿಸ್ತಾ ಇದ್ದಾರೆ ಸೂತ್ರನಾಮಕರಾದ ವಾಯುದೇವರು ಅಂತ ಹೇಳಿ, ಆ ವಾಯುದೇವರು, ಆ ಪರಮಾತ್ಮ ಲಕ್ಷ್ಮೀದೇವಿ ನಮ್ಮಿಂದ ಈ ವ್ರತವನ್ನು ಮಾಡಿಸ್ತಾ ಇದ್ದಾನೆ. ಅವರು ನಮ್ಮಲ್ಲಿ ನಿಂತುಕೊಂಡು ದೇವಾದಿ ದೇವತೆಗಳಿಗೆ ವ್ರತವನ್ನು ಮಾಡ್ತಾ ಇದ್ದಾರೆ ಅಂತ ಚಿಂತನೆ ಮಾಡಿ ಅವಶ್ಯವಾಗಿ ವ್ರತವನ್ನು ಮಾಡಿ ಆ ವ್ರತವನ್ನು ಗುರುಗಳ ಸನ್ನಿಧಿಯಲ್ಲಿ ಉದ್ಯಾಪನೆ ಮಾಡೋ ಅದೊಂದು ದೊಡ್ಡದಾದ ಸೌಭಾಗ್ಯವೇ. ಆ ಸೌಭಾಗ್ಯ ದೇವರು ಒದಗಿಸಿಕೊಟ್ಟಿದ್ದಾನೆ. ಭಗವಂತ ಹಿತೋಪತಿಶಯವಾದ ಜ್ಞಾನ, ಭಕ್ತಿ, ವೈರಾಗ್ಯ, ಶ್ರದ್ಧೆ, ವಿಶೇಷವಾಗಿ ಗುರುಗಳಲ್ಲಿ ದೀಕ್ಷೆ. ಏನು ಬರ್ತದೆ ಬಿಡುತ್ತದೆ ಮುಂದಿನದ್ದು. ಏನು ಪುರಾಣಗಳನ್ನು ಸ್ಮೃತಿಗಳನ್ನು ಓದಬೇಕಾದ್ರೆ ಏನು ಹೇಳ್ತಾರೆ ಗುರುಗಳ ಬಗ್ಗೆ ಬರೀತಾರೆ. ನೀವೇನು ಮಾಡ್ತೀರಿ ಗೊತ್ತಿಲ್ಲ. ದೇವರ ಸಿಟ್ಟಿಗೆ ಬಂದರೂ ಚಿಂತೆ ಇಲ್ಲ, ಗುರುಗಳ ಪ್ರೀತಿಯನ್ನು ಸಂಪಾದನೆ ಮಾಡಿರಿ ಅಂತ ಹೇಳ್ತಾರೆ. ಹೀಗಾಗಿ ವಿಶೇಷವಾಗಿ ಗುರುಭಕ್ತಿ, ಗುರುಗಳಲ್ಲಿ ಭಕ್ತಿ ಬರಬೇಕು, ಅವರಲ್ಲಿ ದೀಕ್ಷೆ ಬೆಳಿಬೇಕು. ಆ ದೀಕ್ಷೆಯನ್ನು ಭಗವಂತ ಈ ಜನ್ಮದಲ್ಲಿ ಕೊಟ್ಟರೆ ನಮ್ಮ ಉದ್ಧಾರ ಆದ ಹಾಗೆ. ದೇವರನ್ನು ಬಿಟ್ಬಿಡೋದು ಬೇಕಾಗಿಲ್ಲ ನಮಗೆ. ದೇವರು ಒಬ್ಬ ಗುರುಗಳಿದ್ದರೆ ದೇವರು ಬೇಕಾಗಿಲ್ಲ. ಎಷ್ಟೋ ಜನ ಏನು ಸ್ವಾಮಿಗಳು ಹೇಳ್ತಾ ಇರ್ತಾರೆ, ಸತ್ಯನಾಥ ಮಹಾತ್ಮ ರತ್ನಾಕರ ಓದಲಿ ಏನು ಗುರುಭಕ್ತಿ ಇದೆ, ಏನು ಗುರುಭಕ್ತಿಯನ್ನು ಮಾಡಿದ್ದಾರೆ, ಬಹಳ ವಿಚಿತ್ರವಾದ ಗುರುಭಕ್ತಿಯನ್ನು ಮಾಡಿದ್ದಾರೆ ಅವರು ಅಂತ ಹೇಳಿದ್ದಾರೆ. ಹೀಗಾಗಿ ಆ ತರಹದ ಗುರುಭಕ್ತಿ ನಮಗೆ ಈ ಜನ್ಮದಲ್ಲಿ ಕೊಟ್ಟು ತದ್ವಾರ ಭಗವಂತನಲ್ಲಿ ಭಕ್ತಿಯನ್ನು ಬೆಳೆಸಲಿ. ಅದು ಏನಿದ್ರೂ ಮತ್ತೆ ಕೊನೆಗೆ ಅಲ್ಲಿಗೆ ಹೋಗೋದು. ಕರ್ಮ ಮಾಡುವಾಗ ಶ್ರದ್ಧೆ ಬರಲಿ, ಒಂದು ಕ್ಷಣ ಆದರೂ ಭಗವಂತನ ನೆನೆಸಿಕೊಂಡು ಮೈ ರೋಮಾಂಚಿತವಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅಸ್ಮದ್ ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಅಕ್ಷರಂ ಕರ್ಮರಸ್ಮಿನ್ ಪರೇಶ್ವರ್ಪಿತಂ ಪ್ರಕ್ಷರಂ ಯಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋ ಅಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಶ್ರೀಣರಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ. ಹರಿ ಓಂ ಹರಿ ಓಂ ಹರಿ ಓಂ.